ಸ್ನೇಹಿತರೆ, ಚಿಕ್ಕಬಾಣಾವರದಲ್ಲಿ ನಿಮಗೆ ಪುರಸಭೆ ಈಕತಾ ಲಿಮಿಟ್ಸ್ ಅಲ್ಲಿ ಬರುವಂತದ್ದು BDA ಪಾರ್ಕ್ ಅಟ್ಯಾಚ್ ಇರುವಂತ ಲೇಔಟ್ ಅಲ್ಲಿ ಇದೀನಿ ನಾನು. ಟೋಟಲ್ ಆಗಿ ಒಂದು 25-26 ಮನೆ ಇದ್ದಂತದ್ದು. ಈಗ ಸದ್ಯಕ್ಕೆ ಒಂದು 4 ಮನೆ ಉಳ್ಕೊಂಡಿರುವಂತದ್ದು. ನೋಡಿ ಸ್ನೇಹಿತರೆ, EV ಬೈಕ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿರುವಂತ. ಈ ಎಲ್ಲೋ ಬೆಂಗಳೂರಲ್ಲಿ ನಿಮಗೆ ಮೀಟರ್ ಸಮಸ್ಯೆ ಅಂತಾರೆ. ನಮ್ಮಲ್ಲಿ ನೋಡಿ ಸರ್, ಆಲ್ರೆಡಿ ಮೀಟರ್ ಇನ್ಸ್ಟಾಲ್ ಮಾಡಿ. ಸೊ ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನಿಮಗೆ 900 ಸ್ಕ್ವೇರ್ ಫೀಟ್ ಅಲ್ಲಿ ಕಿಚನ್ ಯುಟಿಲಿಟಿ ಮಾಡಿದೀವಿ. L ಶೇಪ್ ಅಲ್ಲ, U ಶೇಪ್ ಅಲ್ಲಿ ದೊಡ್ಡ ಸೋಫಾ ಹಾಕ್ಬೋದು. ಓಕೆ, ನೋಡ್ತಾ ಇದ್ದಾರೆ ತುಂಬಾ ಯೂಸ್ ಆಗಿರುವಂತದ್ದು. ಸರ್ ಸೇಮ್ ಅಗೇನ್ 2 ಬಿಲ್ಡಿಂಗ್ ನೋಡಿದ್ರ ಅದು 2045 ಅದು ರೆಂಟಲ್ ಇನ್ಕಮ್. ಓಕೆ, ನಮ್ಗೆ ರೆಂಟಲ್ ಇನ್ಕಮ್ ಬೇಡ ಸರ್, ನಮಗೆ ಸ್ಪೇಷಿಯಸ್ ಆಗಿ ಒಂದು 3 BHK ಡೂಪ್ಲೆಕ್ಸ್ ಬೇಕು ಅಂದ್ರೆ. ಸೊ ನೋಡಿ, ಆಲ್ರೆಡಿ ಇದು ಗ್ರೌಂಡ್ ಫ್ಲೋರ್ ಒಂದು ಮೀಟರ್ ಬರುತ್ತೆ, ಸ್ಮಾರ್ಟ್ ಮೀಟರ್. ಫಸ್ಟ್ ಫ್ಲೋರ್ ಒಂದು ಮೀಟರ್ ಬರುತ್ತೆ. ಆಮೇಲೆ ಇದು ಬಂದು ಬೋರ್ ಮೀಟರ್. ಒಳಗಡೆ ಒಂದು ಕಾರ್ ನಿಲ್ಸ್ಕೊಬಹುದು, ಹೊರಗಡೆ 2 ಕಾರ್ ನಿಲ್ಸ್ಕೊಬಹುದು. ನಿಮಗೆ ಎಂಡಿರೋದ್ರಿಂದ ನಿಮಗೆ ಇಲ್ಲಿ ಲಾಸ್ಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ರೆ ಏನೋ ಸಮಸ್ಯೆ ಇಲ್ಲ ನಿಮಗೆ. ಹೆಸರುಘಟ್ಟ ಮೇನ್ ರೋಡ್. ಸೊ ಆ ಕಡೆ ಹೋದ್ರೆ ಈ ಇಲ್ಲಿಂದ ನನ್ನ ಕಡೆಯಿಂದ ರೈಟ್ ಸೈಡ್ಗೆ ಏನು ಹೋಗ್ತಾ ಹೆಸರುಘಟ್ಟ ಆ ಮೇನ್ ರೋಡ್. ಸೊ ಅದು ಬಂದು ಹೈವೇ, ಸ್ಟೇಟ್ ಹೈವೇ. ಸೊ ಹೆಸರುಘಟ್ಟಗೆ ಕಂಟಿನ್ಯೂಸ್ ನಿಮಗೆ 12 o'clock ಮಿಡ್-ನೈಟ್ 12 o'clock ಬಸ್ಸಸ್ ಸಿಗುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಅವರ್ ಬಿಸ್ನೆಸ್. ಸ್ನೇಹಿತರೆ, ಚಿಕ್ಕಬಾಣಾವರದಲ್ಲಿ ನಿಮಗೆ ಪುರಸಭೆ ಈಕತಾ ಲಿಮಿಟ್ಸ್ ಅಲ್ಲಿ ಬರುವಂತದ್ದು BDA ಪಾರ್ಕ್ ಅಟ್ಯಾಚ್ ಇರುವಂತ ಲೇಔಟ್ ಅಲ್ಲಿ ಇದೀನಿ ನಾನು. ಟೋಟಲ್ ಆಗಿ ಒಂದು 25-26 ಮನೆ ಇದ್ದಂತದ್ದು. ಈಗ ಸದ್ಯಕ್ಕೆ ಒಂದು 4 ಮನೆ ಉಳ್ಕೊಂಡಿರುವಂತದ್ದು. ಫುಲ್ ಫಾಸ್ಟ್ ಮೂವಿಂಗ್ ಸೇಲ್ ಇರುವಂತದ್ದು. ಎಷ್ಟು ಮನೆ ಇದೆ? ಈಗ 4 ಮನೆ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಡೋಕೆ ನಮಗೆ ಶ್ರೀ ಅಂಜನಾದ್ರಿ ರಿಯಲ್ ಎಸ್ಟೇಟ್ ಮತ್ತೆ ಪ್ರಮೋಟರ್ಸ್ ಅವರ ಮುರಳಿ ಸರ್ ನಮ್ಮ ಜೊತೆ ಇದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ, ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಇವಾಗ ಈ ಲೇಔಟ್ ನೇಮ್ ಏನ್ ಸರ್ ಇದು? ಸರ್, ಇದು ಬಂದು ನಿಮಗೆ ಮಾರುತಿ ಬಡಾವಣೆ ಅಂತ ಬರುತ್ತೆ. ಮಾರುತಿ ಬಡಾವಣೆ ಅಂತ ಬರೋದು ಸ್ನೇಹಿತರೆ. ಒಂದು 25-26 ಮನೆ ಇತ್ತು ಸರ್. ಎಲ್ಲ ಫಾಸ್ಟ್ ಮೂವಿಂಗ್ ಆಗೋಗಿದೆ. 4 ಮನೆ ಉಳ್ಕೊಂಡಿರುವಂತದ್ದು. 4 ಮನೆ ರೆಡಿ ಆಗಿದೆ. ರೆಡಿ ಆಗಿದ ತಕ್ಷಣ ನಮ್ಗೆ ಫೋನ್ ಮಾಡಿದ್ದಾರೆ. 4 ಮನೆದು ಡೀಟೇಲ್ಸ್ ನೀಟಾಗಿ ತಿಳಿಸ್ಕೊಡ್ತಾರೆ. ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಇವಾಗ ಮೊದಲನೇ ಮನೆ ಹೋಗ್ತಾ ಇದೀವಿ. ನೋಡ್ತಾ ಇದ್ದೀರಾ ನಿಮ್ಗೆ ಫ್ರಂಟ್ ಎಲಿವೇಶನ್ ಏನ್ ಸೂಪರ್ ಆಗಿ ಬಂದಿದೆ ಅಂತ ಅನ್ಬಿಟ್ಟು. ಸರ್, ಇದು ಏನ್ ಡೈಮೆನ್ಷನ್ ಇದೆ ಸರ್ ಇದು? ಸರ್, ಇದು 20/45 900 ಸ್ಕ್ವೇರ್ ಫೀಟ್. ಓಕೆ. ಸೈಟ್ ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ. ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಬರುತ್ತೆ. G+2 ಫ್ಲೋರ್ಸ್ ಸರ್. G+2 ಅಂದ್ರೆ ರೆಂಟಲ್ ಆಪರ್ಚುನಿಟಿ ಇರುವಂತ ಬಿಲ್ಡಿಂಗ್ ಇದು. ಬನ್ನಿ ಏನೇನಿದೆ ಅಂತ ನೋಡ್ಕೊ ಬರೋದಾ. ಸರ್, ಕಾರ್ ಪಾರ್ಕಿಂಗ್ ಇನೋವಾನೇ ಕಾರ್ ಪಾರ್ಕ್ ಮಾಡಬಹುದು. ಓಕೆ, ನೋಡ್ತಾ ಇದ್ದೀರಾ ಯೂಸ್ ಆಗಿರುವಂತದ್ದು ಇನೋವಾ ಕಾರ್ ಪಾರ್ಕ್ ಮಾಡಿದ್ರು. ಒಂದು 2-3 ಟೂ ವೀಲರ್, 4 EV ಬೈಕ್ ಚಾರ್ಜಿಂಗ್ ಪಾಯಿಂಟ್ಸ್. ನೋಡಿ ಸ್ನೇಹಿತರೆ, EV ಬೈಕ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿರುವಂತದ್ದು. 4 ಬೈಕ್ ಚಾರ್ಜ್ ಮಾಡಬಹುದು. ಇಲ್ಲಿ ಸಿಲಿಂಡರ್ ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ LPG ಪಾಯಿಂಟ್ ನಿಮ್ಗೆ ಕ್ಯಾಬಿನೆಟ್ ಇರುವಂತದ್ದು ವಿತ್ ಲಾಕ್. ಸರ್, ಈ ಎಲ್ಲೋ ಬೆಂಗಳೂರಲ್ಲಿ ನಿಮಗೆ ಮೀಟರ್ ಸಮಸ್ಯೆ ಅಂತಾರೆ. ನಮ್ಮಲ್ಲಿ ನೋಡಿ ಸರ್, ಆಲ್ರೆಡಿ ಮೀಟರ್ ಇನ್ಸ್ಟಾಲ್ ಮಾಡಿ. ಸ್ನೇಹಿತರೆ, ಪರ್ಮನೆಂಟ್ ಮೀಟರ್ ನೋಡ್ತಾ ಇದ್ದೀರಾ. ಸಪರೇಟ್ ಬೋರ್ವೆಲ್ ಮೀಟರ್, ಪರ್ಮನೆಂಟ್ ಮೀಟರ್ ಎಲ್ಲ ಆಲ್ರೆಡಿ ರೆಡಿ ಇರುವಂತದ್ದು. ಓನ್ ಬೋರ್ವೆಲ್. ಸರ್, ಇದು ಫಸ್ಟ್ ಫ್ಲೋರ್. ಬನ್ನಿ ಬೋರ್ ತೋರಿಸ್ತೀನಿ. ಏನ್ ಸರ್ ಬರೋ ಇದನ್ನ ತೋರಿಸ್ತೀರಾ ಅನ್ಕೊಂಬಿಡಿ, ಬನ್ನಿ. ಇದು ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಬರುತ್ತೆ. ನೋಡಿ ಸರ್, ಬೋರ್ ನೋಡ್ತಾ ಇದ್ರ ಸ್ನೇಹಿತರೆ. ಒಳ್ಳೆ ಸರಿಯಾಗೈತೆ ಗೇಜ್, ಕೇಸಿಂಗ್ ಹಾಕಿರುವಂತದ್ದು. ಸರ್, ಡೆಪ್ತ್ ಎಷ್ಟೋಗಿದೆ ಸರ್? ಸರ್, ಇದು ಇಲ್ಲಿ ಎಲ್ಲ ಒಂದು 800 ರಿಂದ 900 ಅಡಿ ಎಲ್ಲ ನೀರು ಸಿಕ್ಕಿದೆ ಸರ್. ಒಳ್ಳೆ ನೀರಿದೆ ಎಲ್ಲದಕ್ಕೂ. ಬೋರ್ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಬರುತ್ತೆ ಇದು ಸಂಪು. 15 ರಿಂದ 16,000 ಲೀಟರ್ ಕೆಪಾಸಿಟಿ. ನೋಡ್ತಾ ಇದ್ರ ಫುಲ್ ಖಾಲಿ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ ಡೆಪ್ತ್ ಗೊತ್ತಾಗ್ಲಿ ಅಂತ ಹೇಳಿಕ್ಕೆ. ಮತ್ತೆ ಯಾವ್ದು ಅಟ್ಯಾಚ್ಡ್ ಬಿಲ್ಡಿಂಗ್ ಇಲ್ಲ. ಸೆಟ್ ಬ್ಯಾಕ್ ಬೇಕಾದ್ರೆ ತೋರಿಸಿ ಸರ್. ನೋಡ್ತಾ ಇದ್ರ ಎಲ್ಲ ಸಪರೇಟ್ ನಿಮ್ಗೆ ಗ್ಯಾಪ್ ಕೊಟ್ಟಿರುವಂತದ್ದು. ಸೊ ನಾಳೆ ದಿನ ಏನಾದ್ರು ಪೇಂಟ್ ವರ್ಕ್ ಮಾಡಿಸ್ಬೇಕು, ಇದಕ್ಕೆಲ್ಲ ನಿಮ್ಗೆ ಸಮಸ್ಯೆ ಆಗೋದಿಲ್ಲ. ಒಂದೇ ಬೆಡ್ರೂಮ್ ಇರಲ್ಲ. ಸೊ ಗ್ರೌಂಡ್ ಫ್ಲೋರ್ ನೋಡ್ತಾ ಇದ್ದೀರಾ, ಇದು 1 BHK ಬರುವಂತದ್ದು. ಸಿಂಪಲ್ ಆಗಿ ಒಂದು ಟಿವಿ ಕ್ಯಾಬಿನೆಟ್, ಬೆಡ್ರೂಮ್ ವಿತ್ ನಿಮ್ಗೆ ಇಲ್ಲಿ ಕಾಮನ್ ಬಾತ್ರೂಮ್ ಟಾಯ್ಲೆಟ್, ದೇವ್ರ ಮನೆ ಮತ್ತೆ ಅಡುಗೆ ಮನೆ ಇರುವಂತದ್ದು. ದೇವ್ರ ಮನೆಯಲ್ಲ ಕ್ಯಾಬಿನೆಟ್ ತರ ಕೊಡ್ತಾರೆ. ಎಲ್ಲ ಕಡೆ ನಿಮ್ಗೆ ಸಪರೇಟ್ ಆಗಿ ಕೊಟ್ಟಿದ್ದಾರೆ ದೇವ್ರ ಮನೆಯಲ್ಲಿ. ಓಕೆ, ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಬನ್ನಿ ಏನೇನಿದೆ ಅಂತ ನೋಡೋಣ. ಫಸ್ಟ್ ಫ್ಲೋರ್ ಅಲ್ಲಿ ಸರ್ ಬನ್ನಿ. ಟಿವಿ ಕ್ಯಾಬಿನೆಟ್ ನೋಡ್ತಾ ಇದ್ದೀರಾ. ಕಾಮನ್ ಬಾತ್ರೂಮ್ ಬರುತ್ತೆ. ಓಕೆ. ಸೊ ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ 900 ಸ್ಕ್ವೇರ್ ಫೀಟ್ ಅಲ್ಲಿ ಕಿಚನ್ ಯುಟಿಲಿಟಿ ಮಾಡಿದೀವಿ. ಕಿಚನ್ ಯುಟಿಲಿಟಿ ಬರುತ್ತೆ ಇಲ್ಲಿ. ಓ ಸೂಪರ್ ಸರ್. 900 ಸ್ಪೇಸ್, 900 ಸ್ಕ್ವೇರ್ ಫೀಟ್ ಅಲ್ಲಿ ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ. ಇದು ಕಿಚನ್ ಪ್ಲಸ್ ಇಲ್ಲೊಂದು ಸ್ಪೇಷಿಯಸ್ ರೂಮು ವಿತ್ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್. ಸೊ ಡ್ರೆಸ್ಸಿಂಗ್ ಟೇಬಲ್ ಅಲ್ಲೂ ಒಳಗಡೆ ಸ್ಟೋರೇಜ್ ಇದೆ. ಓಕೆ, ನೋಡಿ ಸರ್. ಸರ್ ಬನ್ನಿ. ಇದು ಹಾಲು ಸರ್, ದೇವ್ರ ಮನೆ, ಪೂಜಾ ರೂಮ್ ಇಲ್ಲಿ ಬರುತ್ತೆ. ಸೊ ಮಾಸ್ಟರ್ ಬೆಡ್ರೂಮು ಹಿಂಗೆ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಫಿಟ್ಟಿಂಗ್ಸ್ ಹಾಕಿಲ್ಲ, ಫಿಟ್ಟಿಂಗ್ಸ್ ಮಾಡ್ಕೊಂಡು ಕೊಡ್ತೀವಿ ವಿತ್ ಬಾಲ್ಕನಿ. ಸರ್ ನೋಡಿ, ಇವಾಗ ಸೆಂಟ್ರಲ್ಲಿ ಹಾಲಲ್ಲಿ ಇದ್ದೀವಿ. ನಿಮ್ಗೆ ರೈಟ್ ಸೈಡ್ ಬಂದರೆ ಕುಬೇರ್ ರೂಮಲ್ಲಿ ಒಂದು ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮು ವಿತ್ ಬಾಲ್ಕನಿ. ಇದು ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಲೆಫ್ಟ್ ಸೈಡಲ್ಲಿ ಬಂದರೆ ನಿಮಗೆ ದೇವ್ರ ಮನೆ ಹಿಂದೆಗಡೆ ನಿಮಗೆ ಕಿಚನ್ ಬರುತ್ತೆ. ಕಿಚನ್ ಬ್ಯಾಕ್ ಸೈಡ್ಗೆ ನಿಮಗೆ ಒಂದು ಕಿಚನ್ ಯುಟಿಲಿಟಿ ಬರುತ್ತೆ ಪ್ಲಸ್ ಒಂದು ರೂಮ್ ಬರುತ್ತೆ.
900 ಅಡಿಲಿ ಯಾಕಂದ್ರೆ 30-40,500 ಸ್ಕ್ವೇರ್ ಫೀಟ್ ಅಲ್ಲೂ ನಿಮಗೆ ಬಾಲ್ಕನಿ ಯುಟಿಲಿಟಿ ಸ್ಪೇಸ್ ಎಲ್ಲ ಕೊಡೋದು ಕಮ್ಮಿ. 900 ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಪ್ಲಾನಿಂಗ್ ಮಾಡಿದ್ದಾರೆ ಅಂದ್ರೆ ಸೂಪರ್ ಆಗಿರುವಂತದ್ದು. ಇದೇ ತರ ಫಸ್ಟ್ ಫ್ಲೋರ್ ಅಲ್ಲೂ ಇದೆ ಆಸ್ ಇಟ್ ಈಸ್ ಇವಾಗ ಏನಿದೆಯೋ ಅದೇ ತರನೇ ಫಸ್ಟ್ ಫ್ಲೋರ್ ಅಲ್ಲೂ ಪ್ಲಾನ್ ಮಾಡಿದ್ವಿ. ಸೊ ನಿಮಗೆ ಈ ಬಿಲ್ಡಿಂಗ್ ಅಲ್ಲಿ 2045 900 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಸೈಟ್, ನಾರ್ತ್ ಫೇಸಿಂಗ್ ಡೋರ್, G+2 ಫ್ಲೋರ್ಸ್ ಬರುತ್ತೆ. ಗ್ರೌಂಡ್ ಸಿಂಗಲ್ ಬೆಡ್ರೂಮ್, ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ಡಬಲ್ ಬೆಡ್ರೂಮ್, ಸೆಕೆಂಡ್ ಫ್ಲೋರ್ ಡಬಲ್ ಬೆಡ್ರೂಮ್. ಕೋಟಿಂಗ್ ಪ್ರೈಸ್ 1,35,00,000 ಸ್ಲೈಟ್ಲಿ ನೆಗೋಷಿಯಬಲ್ ವಿತ್ ಓನ್ ಬೋರ್ವೆಲ್ ಆಲ್ರೆಡಿ ಮೀಟರ್. ಸೊ ಇವಾಗ ಎರಡನೇ ಮನೆ ಹತ್ರ ಬಂದಿದ್ದೀವಿ. ನೋಡ್ತಾ ಇದ್ದಾರೆ ಎಲಿವೇಶನ್, ಇದು ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿರುವಂತದ್ದು ಎಲಿವೇಶನ್. ಬನ್ನಿ ಪಾರ್ಕಿಂಗ್ ಹೋಗೋದ. ಸೊ ಪಾರ್ಕಿಂಗ್ ನೋಡ್ತಾ ಇದ್ರೆ ಸೇಮ್ ನಿಮಗೆ ಆರಾಮಾಗಿ ಚಿಕ್ಕ ಕಾರ್ ಆದ್ರೆ ಬ್ಯಾಕ್ ಟು ಬ್ಯಾಕ್ 2 ನಿಲ್ಸ್ಕೋಬಹುದು, ದೊಡ್ಡ ಕಾರ್ ಆದ್ರೆ ಒಂದು ಕಾರ್ ನಿಲ್ಸ್ಕೊಂಡು ಒಂದು 4 ಟೂ ವೀಲರ್ ನಿಲ್ಸ್ಕೊಳ್ಳುವಂಥದ್ದು. ಸೊ ನಿಮಗೆ EV ಚಾರ್ಜಿಂಗ್ 2 ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ. ಜೊತೆಗೆ ಇಲ್ಲಿ ಸಿಲಿಂಡರ್ಗೆ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಇನ್ನು ಬೋರ್ ಮತ್ತೆ ಸ್ಟೋರೇಜ್ ಆಸ್ ಯೂಶುವಲ್ ಎಲ್ಲ ಸೇಮ್ ಬರುವಂತದ್ದು ನಿಮಗೆ ಒಂದು 800-900 ಅಡಿ ಡೆಪ್ತ್ ಹೋಗಿರುವಂತದ್ದು ಬೋರ್ಗಳು. ಮತ್ತೆ ಸಂಪ್ ಬಂದು ನಿಮಗೆ 12,000 ಲೀಟರ್ ಬರುವಂತದ್ದು. ಬನ್ನಿ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿದೆ ನೋಡ್ಕೊ ಬರೋದ. ಸೊ ಬೋರ್ ನೋಡ್ತಾ ಇದ್ದೀರಾ, ಇದು ಬಂದು ಸಂಪ್ ಪಾಯಿಂಟ್. ಇಲ್ಲಿ ನಿಮಗೆ 1 BHK ಬರುವಂತದ್ದು. ಲಾಸ್ಟ್ ಮನೆ ಯಾವ ತರ ತೋರಿಸ್ತೆ ಅದೇ ತರದಲ್ಲಿ ನಿಮಗೆ 1 BHK ಸಿಗುವಂತದ್ದು. ಬೇಗ ಫಸ್ಟ್ ಫ್ಲೋರ್ ಹೋಗೋದ ಬನ್ನಿ ಸರ್. ಈಗ ಗ್ರೌಂಡ್ ಫ್ಲೋರ್ ನೋಡ್ಕೊಂಡ್ ಬಂದ್ರ. ಸೊ ಇದು ಫಸ್ಟ್ ಫ್ಲೋರ್, ಟೀಕುಡ್ ಫ್ರೇಮು, ಟೀಕುಡ್ ಡೋರು, ಎಂಟ್ರೆನ್ಸ್. ಅವಾಗ ನೋಡಿದಾಗ ಟಿವಿ ಯೂನಿಟ್ ಇಲ್ಲಿತ್ತು. ಇವಾಗ ನಾವು ಫಾರ್ ಚೇಂಜ್ ಈ ಕಡೆ ಮಾಡಿದೀವಿ ಟಿವಿ ಯೂನಿಟ್. ಸೊ ನಿಮ್ಗೆ ಇಲ್ಲಿ L ಶೇಪ್ ಅಲ್ಲ U ಶೇಪ್ ಅಲ್ಲಿ ದೊಡ್ಡ ಸೋಫಾ ಹಾಕ್ಬೋದು. ಓಕೆ, ನೋಡ್ತಾ ಇದ್ದಾರೆ ತುಂಬಾ ಈಜಿ ಆಗಿರುವಂತದ್ದು. ಓಕೆ ಸರ್, ಓಕೆನಾ. ನೆಕ್ಸ್ಟ್ ಹಾಗೆ ಬಂದ್ರೆ ನಿಮ್ಗೆ ನೋಡಿ ಇದು ದೇವ್ರ ಮನೆ ಬರುತ್ತೆ. ಇಲ್ಲಿ ಪೂಜಾ ರೂಮ್ ಬ್ಯಾಕ್ ಸೈಡ್ ಬಂದ್ರೆ ಕಿಚನ್. ಸೊ ಇಲ್ಲೂ ಕಿಚನ್ ಯುಟಿಲಿಟಿ ಇದೆ. ಇಲ್ಲೂ ಏನಾದರೂ ಸ್ಟೋರೇಜ್ ಮಾಡ್ಕೊಬೋದು. ಪಾಯಿಂಟ್ಸ್ ಎಲ್ಲ ಇದೆ, ಎಲೆಕ್ಟ್ರಿಕ್ ಪಾಯಿಂಟ್ಸ್ ಎಲ್ಲ ಇದೆ. ಸೊ ಹಾಗೆ ಫಸ್ಟ್ ಅದು ಇನ್ನೊಂದು ರೂಮ್ ಬರುತ್ತೆ. ಇಲ್ಲೊಂದು ರೂಮ್ ಇದೆ ಫುಲ್ಲಿ ಫರ್ನಿಶು. ಸೊ ಇದು ನೋಡಿ ನಿಮಗೆ ಇಲ್ಲಿ ಸ್ಟೋರೇಜ್ ಬರುತ್ತೆ. ಫಿಟ್ಟಿಂಗ್ಸ್ ಹಾಕಿಲ್ಲ, ಫೈನಲ್ ಟಚ್ ಅಪ್ ಇದೆ. ಸೊ ಫಿಟ್ಟಿಂಗ್ಸ್ ಹಾಕೊಂಡು ಕೊಡ್ತೀವಿ. ಇದು ಒಂದು ರೂಮ್ ಬರುತ್ತೆ. ಸೊ ಇದು ದೇವಮೂಲಲ್ಲಿ ಒಂದು ರೂಮ್ ಬರುತ್ತೆ. ಇಲ್ಲಿ ನಾವೇನು ಮಾಡಿದ್ವಿ, ಬಾಲ್ಕನಿ ಮಾಡಿಲ್ಲ. ಇದು ಕಾಮನ್ ಬಾತ್ರೂಮ್ ಬರುತ್ತೆ ವಿತ್ ವೆಸ್ಟರ್ನ್ ಕಮೋಡ್ ಕಾಮನ್ ಬಾತ್ರೂಮು. ಇಲ್ಲಿ ಒಂದು ರೂಮ್ ಬರುತ್ತೆ, ಸ್ಪೇಷಿಯಸ್ ರೂಮ್. ಸೊ ಇದು ಮಾಸ್ಟರ್ ಬೆಡ್ರೂಮು ಸರ್. ಏನಪ್ಪ ಮಾಸ್ಟರ್ ಬೆಡ್ರೂಮ್ ಅಂತೀರಾ, ನಿಮಗೆ ಟಾಯ್ಲೆಟೇ ಕಾಣಿಸ್ತಾ ಇಲ್ಲ ಅಂದಾಗ ನಿಮಗೆ ಡೋರ್ ಹಿಂದೆಗಡೆ ಮಾಡಿದ್ವಿ ಇಲ್ಲೊಂದು ಟಾಯ್ಲೆಟ್. ಇಲ್ಲಿ ಬಂದರೆ ಸ್ಪೇಷಿಯಸ್ ಬಾತ್ರೂಮ್ ಬರುತ್ತೆ. ಇದಕ್ಕೂ ವೆಸ್ಟರ್ನ್ ಕಮೋಡ್ ಬರುತ್ತೆ. ಸೊ ಹಾಗೆ ಮೇಲ್ಗಡೆ ಸ್ಟೋರೇಜ್ ಇದೆ ನೋಡಿ ಸರ್. ಸೊ ಈ ಬಿಲ್ಡಿಂಗ್ ಏನು ನೋಡಿದ್ರೆ ಸೇಮ್ ಕಾಸ್ಟು. ಇದಕ್ಕೆ ಅಂದರೆ ನಿಮಗೆ ಲಿವಿಂಗ್ ಏರಿಯಾ ತುಂಬ ದೊಡ್ಡದಾಗಿ ಬರುತ್ತೆ, ಸ್ಪೇಷಿಯಸ್ ಬರುತ್ತೆ, ರೂಮ್ಸು ದೊಡ್ಡದಾಗಿ ಬರುತ್ತೆ. ಬಾಲ್ಕನಿ ಇಲ್ಲ, ಬಟ್ ಕಿಚನ್ ಯುಟಿಲಿಟಿ ಇದೆ. ಸೇಮ್ ಪ್ರೈಸ್ 1,35 lakhs ನೆಗೋಷಿಯಬಲ್. ಆಲ್ರೆಡಿ ಮೀಟರ್ ಕನೆಕ್ಷನ್ ನೀವು ನೋಡಿದ್ದೀರಾ, ಮತ್ತು ಬೋರ್ವೆಲ್ ಕೂಡ ಇರೋದು ನೋಡಿದ್ದೀರಾ. ಸೊ ಇದು ಬಂದು G+2 ಗ್ರೌಂಡ್ ಸಿಂಗಲ್ಲು, ಫಸ್ಟ್ ಡಬಲ್, ಸೆಕೆಂಡು ಡಬಲ್. 1,35 lakhs ನೆಗೋಷಿಯಬಲ್. ಬೇಗ ಬರಬೇಕು ಸರ್. ಇರೋದು ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಅಂತ 3 ಬಿಲ್ಡಿಂಗ್ ಸರ್ ಇರೋದು. ಇನ್ನೊಂದು ಡೂಪ್ಲೆಕ್ಸ್ ಇದೆ. ನೆಕ್ಸ್ಟ್ ಇವಾಗ ನಾವು ನೋಡ್ತಾ ಇರೋದು ಡೂಪ್ಲೆಕ್ಸ್ ಮನೆ ಸರ್. ಇದೇ ಥರ ಈ ಫ್ಲೋರ್ ಏನು ಬರುತ್ತೆ, ಇದೇ ಥರ ಸೆಕೆಂಡ್ ಫ್ಲೋರಲ್ಲೂ ಬಿಲ್ಡಿಂಗ್ ಇದೆ. ಸೇಮ್ ಆಸ್ ಇಟ್ ಈಸ್ ಇವಾಗ ಏನು ನೋಡ್ತೀರಾ ಅಷ್ಟೇ ಸ್ಪೇಷಿಯಸ್ ಆಗಿ, ಅಷ್ಟೇ ಇದರಲ್ಲಿ ಸೆಕೆಂಡ್ ಫ್ಲೋರ್ ಇದೆ. ಅಂದರೆ G+2 ಫ್ಲೋರ್ಸ್. 15,000 ಮಿನಿಮಮ್ ರೆಂಟ್ ನಡೀತಾ ಇದೆ. ಸ್ನೇಹಿತರೆ, ಇವಾಗ 3ನೇ ಬಿಲ್ಡಿಂಗ್ ಹತ್ರ ಇದೀವಿ. ಎಲಿವೇಶನ್ ಒಂದ್ಸರಿ ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸರ್ ಕೊಡ್ತಾ ಹೋಗ್ತಾರೆ. ಸರ್ ಸೇಮ್ ಅಗೇನ್ 2 ಬಿಲ್ಡಿಂಗ್ ನೋಡಿದ್ರ ಅದು 2045 ಅದು ರೆಂಟಲ್ ಇನ್ಕಮ್. ಓಕೆ, ನಮ್ಗೆ ರೆಂಟಲ್ ಇನ್ಕಮ್ ಬೇಡ ಸರ್. ನಮಗೆ ಸ್ಪೇಷಿಯಸ್ ಆಗಿ ಒಂದು 3 BHK ಡೂಪ್ಲೆಕ್ಸ್ ಬೇಕು ಅಂದರೆ ಈ ಮನೆ ನೋಡಿ. ಸೇಮ್ 20 to 45 ಡೈಮೆನ್ಷನ್, 900 ಸ್ಕ್ವೇರ್ ಫೀಟು, ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರು, ಗ್ರೌಂಡ್ ಸಿಂಗಲ್ ಬೆಡ್ರೂಮು, ಫಸ್ಟ್ ಸೆಕೆಂಡು 3 BHK ಡೂಪ್ಲೆಕ್ಸ್, ಫುಲ್ಲಿ ಫರ್ನಿಶ್ ಸರ್. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ. ಅದೇ ಸ್ನೇಹಿತರೆ, ಒಂದೇ ಪಾಯಿಂಟ್, ನಿಮಗೆ ರೆಂಟಲ್ ಬೇಕಾ, ನಿಮಗೆ ಡ್ಯೂಪ್ಲೆಕ್ಸ್ ಬೇಕಾ, ನಿಮ್ಗೆ ಎಲ್ಲ ತರ ಪ್ರಾಪರ್ಟಿಗಳು ಸಿಗುವಂತದ್ದು ನಿಮಗೆ. ಸರ್ ಇದು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಂಗಲ್ ಬೆಡ್ರೂಮ್ ಬರುತ್ತೆ. ಇದೆಲ್ಲ ವೆಕೆಟ್ ಮಾಡ್ತಾರೆ. ಸೊ ನೋಡಿ ಆಲ್ರೆಡಿ ಇದು ಗ್ರೌಂಡ್ ಫ್ಲೋರ್ ಒಂದು ಮೀಟರ್ ಬರುತ್ತೆ, ಸ್ಮಾರ್ಟ್ ಮೀಟರ್. ಫಸ್ಟ್ ಫ್ಲೋರ್ ಒಂದು ಮೀಟರ್ ಬರುತ್ತೆ. ಆಮೇಲೆ ಇದು ಬಂದು ಬೋರ್ ಮೀಟರ್. ಓಕೆನಾ. ಸೊ ಗ್ರೌಂಡ್ ಫ್ಲೋರ್ ಅಗೇನ್ ಸಿಂಗಲ್ ಬೆಡ್ರೂಮು. ಇಲ್ಲಿ ಸ್ಟೋರೇಜ್ ಬರುತ್ತೆ, ಸಿಲಿಂಡರ್ ಸ್ಟೋರೇಜ್. ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ ಸರ್. ಸೊ ಫಸ್ಟ್ ಫ್ಲೋರ್ ಬರ್ತಾ ಇದೆ ನೋಡಿ. ಸಪರೇಟ್ ಆಗಿ ಒಂದು ಗೇಟ್ ಕೂಡ ಕೊಟ್ಟಿರುವಂತದ್ದು ನಿಮಗೆ ಡ್ಯೂಪ್ಲೆಕ್ಸ್ ಮನೆಗೆ. ಬನ್ನಿ ಬೇಗ ಮನೆ ಎಂಟ್ರಿ ಆಗದ ಸರ್. ಅಗೇನ್ ನಾರ್ತ್ ಫೇಸಿಂಗ್ ಎಂಟ್ರೆನ್ಸ್, ಟೀಕುಡ್ ಫ್ರೇಮು, ಟೀಕುಡ್ ಡೋರು. ಬನ್ನಿ ಸರ್. ಸೊ ಇದು ಹಾಲ್ ಸರ್. ಸೊ ಬನ್ನಿ, ಅಲ್ಲಿ ನೋಡಿದಾಗ ನಿಮಗೆ ಕಿಚನ್ ತುಂಬ ಕಮ್ಮಿ ಅನಿಸುತ್ತೆ. ಇಲ್ಲಿ ಬನ್ನಿ, ಎಷ್ಟು ದೊಡ್ಡದಾಗಿದೆ ನೋಡಿ ಕಿಚನ್. ಮೇನ್ಲಿ ಮನೆಯಲ್ಲಿರುವಂಥ ಗೃಹಿಣಿಯರಿಗೆ ಕಿಚನ್ನು ಎಷ್ಟು ಸ್ಪೇಸ್ ಆಗಿದ್ರು ಅವ್ರಿಗೆ ಸಾಲಲ್ಲ. ಸೊ ಇದು ಡೈನಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಕೊಬೋದು, ಓಪನ್ ಕಿಚನ್ ಟೈಪ್ ಆದರೂ ಯೂಸ್ ಮಾಡ್ಕೊಬೋದು. ಇಲ್ಲಿ ಬಂದರೆ ನಿಮಗೆ ಒಂದು ದೇವ್ರ ಮನೆ ಬರುತ್ತೆ. ಇಲ್ಲಿ ಗಂಟೆಗಳು ಹಾಕೊಂಡು ಕೊಡ್ತೀವಿ ಸರ್. 4 ಅಂದರೆ 8 ಬರುತ್ತೆ ನೋಡಿ. ಇದು ಫಿನಿಶಿಂಗ್ ಆಗಬೇಕು. ಟೋಟಲ್ ಎಲ್ಲ ಫಿನಿಶಿಂಗ್ ಮಾಡ್ಕೊಡ್ತೀವಿ. ಫಿಟ್ಟಿಂಗ್ಸ್ ಹಾಕಿಲ್ಲ, ಫಿಟ್ಟಿಂಗ್ಸು ಮಾಡ್ಕೊಡ್ತೀವಿ. ಇದು ದೇವ್ರ ಮನೆ ಬರುತ್ತೆ. ಸೊ
ಸೊ ನೋಡ್ತಾ ಇರೋದು ನಿಮಗೆ ಎಕ್ಸಿಟ್ ಫ್ಯಾನ್ಗೆ ನಿಮಗೆ ಒಂದು ಪಾಯಿಂಟ್ ಕೊಟ್ಟಿರುವಂಥ ದೇವ್ರ ಮನೇಲಿ ಸಾಮಾನ್ಯವಾಗಿ ಕೊಡಲ್ಲ. ಈಗ ಧೂಪ ಇದೆಲ್ಲ ಆಗ್ತು ಅಂತ ಹೇಳಿದ್ರೆ ನಿಮಗೆ ಹೋಗೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಇನ್ನೊಂದು ಪಾಯಿಂಟ್ ಬಂತು ಅಂತಾರೆ ನಿಮಗೆ ಹಾಲಲ್ಲಿ ಫುಲ್ ಪ್ಯಾನಲಿಂಗ್ ಬಂದಿರುವಂಥದ್ದು ನೋಡ್ತಾ ಇದ್ದೀರಾ ಗೋಡೆ ಫುಲ್ ಒಂದು ರೌಂಡ್ ನೋಡ್ಕೊ ಬನ್ನಿ ನಿಮಗೆ ಫುಲ್ ಪ್ಯಾನಲಿಂಗ್ ಎಲ್ಲ ಇರುವಂಥದ್ದು ನಿಮಗೆ. ಸರ್ ಅದೆಲ್ಲ ವುಡ್ ಕೋಟಿಂಗ್ ಪ್ಯಾನಲ್ ಬಂದಿರುವಂಥದ್ದು ಪ್ರೀಮಿಯಂ ಆಗಿರುತ್ತೆ ನಿಮಗೆ. ಯಾಕಂದ್ರೆ ಪರ್ಸನಲ್ಗೆ ಡ್ಯೂಪ್ಲೆಕ್ಸ್ ಅಂತ ಹೇಳಿದ್ರೆ ನಿಮಗೆ ಅದ್ರ ತಕ್ಕನ ಮಾಡಿರುವಂಥದ್ದು. ನಿಮಗೆ ಏನಾದರೂ ವರ್ಕ್ ಮಾಡ್ಕೊಬೇಕಂದ್ರೆ ಇಲ್ಲೂ ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡ್ಕೊಬೋದು. ಹಾಗೆ ಇಲ್ಲೂ ಬನ್ನಿ, ಇಲ್ಲೂ ಸ್ಟೋರೇಜ್ ಇದೆ, ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡ್ಕೊಳ್ಳಿ ಸರ್. ಇಲ್ಲೂ ಬರುತ್ತೆ ಸ್ಟೋರೇಜು. ಹಾಗೆ ಬನ್ನಿ ಕಿಚನ್ ಬನ್ನಿ, ಇಲ್ಲೂ ಬೇಕಾದ್ರೆ ಏನಾದ್ರು ಸ್ಟೋರೇಜ್ ಮಾಡ್ಕೊಬೋದು. ಮೇಲ್ಗಡೆ ಎಲ್ ಶೇಪ್ ಲಾಫ್ತಾ ಇದೆ, ಕೆಳಗಡೆ ಎಲ್ ಶೇಪ್ ಲಾಫ್ತಾ ಇದೆ. ಇಲ್ಲಿ ಗ್ರಾನೈಟ್ ಫಿಟ್ಟಿಂಗ್ ಮಾಡಿದ್ದೀವಿ, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಸೊ ಹಾಗೇನು ಇವತ್ತು ಎಲ್ಲರೂ ಯೂನಿಕಲ್ಲಿ ಏನೋ ಒಂದು ನೋಡ್ತಿರ್ತಾರೆ ಏನೋ ಸರ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಸೊ ನಾವು ಅದನ್ನು ಮಾಡ್ಕೊಟ್ಟಿದ್ದೀವಿ ಸರ್. ಸೊ ನೋಡ್ತಾ ಇರ್ಬೋದು ಸಹಿತ ಯೂನಿಕ್ ಆಗಿರುವಂಥ ಕ್ಯಾಬಿನೆಟ್ ನಿಮಗೆ ಏನು ಸಖತ್ತಾಗಿ ಸ್ಪೇಷಿಯಸ್ ಆಗಿ ಮ್ಯಾನೇಜ್ಮೆಂಟ್ ಇರುವಂಥದ್ದು. ಹೆಣ್ಮಕ್ಳುಗಳಂತೂ ಕಳೆದಾಯ್ತೀರ ಅಡುಗೆ ಮನೆಯಲ್ಲಿ ವರ್ಟಿಕಲ್ ಸ್ಪೇಸ್ ನೋಡ್ತಾ ಇದ್ದೀರಾ ನೀವು ಕಬೋರ್ಡ್ಗಳು. ಸೊ ನೋಡ್ತಾ ಇರ್ಬೋದು ಕಿಚನ್ ಯುಟಿಲಿಟಿ ಸ್ಪೇಸು ಎಷ್ಟು ದೊಡ್ಡದಾಗಿದೆ ನೋಡಿ ನಿಮಗೆ. ಇಲ್ಲೂ ಕೂಡ ಒಂದು ಸಿಂಕ್ ಕೊಟ್ಟಿರುವಂಥದ್ದು ನಿಮಗೆ. ಏನೋ ಫಂಕ್ಷನ್ ಈ ಥರ ಆಯಿತು ಅಂತಾರೆ ದೊಡ್ಡ ದೊಡ್ಡ ಪಾತ್ರೆಗಳು ಈ ಥರದ್ದು ಇತ್ತು ಅಂದರೆ ಯೂಸ್ ಮಾಡ್ಕೊಳ್ಳೋದು ನೀವು ಇಲ್ಲಿ. ಜೊತೆಗೆ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಬೇಕಾ ಇಲ್ಲ ಅಂತ ಡಿಶ್ ವಾಷರ್ ಬೇಕಾ ಅದನ್ನು ಕೂಡ ಹಾಕೊಳ್ಳುವಂಥದ್ದು. ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋದ ಸರ್. ಬನ್ನಿ ಹಾಗೆ ಇವಾಗ ಏನು ನೋಡ್ತಾ ಇದ್ದೀರಾ ನಿಮಗೆ ಡೈರೆಕ್ಟ್ ಸನ್ಲೈಟ್ ಬರೋಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಓಕೆನಾ. ಸೊ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮ್ಗೆ ಒಂದು ರೂಮ್ ಕೂಡ ಬರುತ್ತೆ ಸರ್, ಸ್ಪೇಷಿಯಸ್ ರೂಮು. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಪ್ಯಾನಲಿಂಗು ನಿಮಗೆ ಕಿಂಗ್ ಸೈಜು ಒಂದು ಕಾಟ್ ಹಾಕತ್ತೀನಿ ಅಂತ ಹೇಳಿದ್ರೆ ನಿಮಗೆ ಲಕ್ಸುರಿ ಫೀಲ್ ಕೊಡುವಂಥದ್ದು ನಿಮಗೆ ಆ ಥರದ ಸ್ಪೇಸ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಬಂತು ಅಂತಾರೆ ನಿಮಗೆ ವಾರ್ಡ್ರೋಬ್ ಇರುವಂಥದ್ದು ನೀವು. ಸೊ ವುಡ್ ವರ್ಕ್ ನಡೀತಾ ಇದೆ ನಿಮಗೆ ನೋಡ್ತಾ ಇದ್ದೀರಾ. ಸ್ಪೇಷಿಯಸ್ ಆಗಿದೆ ನಿಮಗೆ. ಏನು ಇಲ್ಲಿ ಸ್ಟೋರೇಜ್ಗೆ ಇದಕ್ಕೆಲ್ಲ ಏನು ಸಮಸ್ಯೆ ಇಲ್ಲ ನಿಮಗೆ. ಸೊ ಇಲ್ಲೊಂದು ಮಿರರ್ ಬರುವಂಥದ್ದು ಡ್ರೆಸ್ಸಿಂಗ್ ಮಿರರ್ ನಿಮಗೆ. ಸೀಲಿಂಗ್ ನೋಡ್ತಾ ಇರ್ಬೋದು, ಪ್ರತಿ ಸೀಲಿಂಗಲ್ಲೂ ನಿಮಗೆ ಯುನೀಕ್ ಆಗಿರುವಂಥ ಡಿಸೈನ್ಸ್ಗಳಿರುವಂಥದ್ದು. ಎಷ್ಟು ಕಂಪ್ಲೀಟ್ ಆಗಿ ಎಲ್ಲಾನು ಕವರ್ ಮಾಡ್ತೀನಿ ಅಂದರೆ ವಿಡಿಯೋ ತುಂಬಾನೇ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಕವರ್ ಮಾಡೋಕ್ಕಾಗ್ತಾ ಇಲ್ಲ. ಡೈರೆಕ್ಟಾಗಿ ಬನ್ನಿ, ನೀವು ಬಂದು ಒಂದ್ಸರಿ ನೋಡಿದ್ರೆ ನಿಮಗೆ ಗೊತ್ತಾಗುವಂಥದ್ದು. ಸೊ ಇದು ಬಾಲ್ಕನಿ SS ಗ್ಲಾಸ್ ಬರುತ್ತೆ ಸರ್ ಇಲ್ಲಿ. ಸೊ 2 ಬಾಲ್ಕನಿ ಬರುತ್ತೆ ನಿಮ್ಗೆ. ಫಸ್ಟ್ ಫ್ಲೋರ್ ಒಂದು ಬಾಲ್ಕನಿ ಇದೆ, ಸೆಕೆಂಡ್ ಫ್ಲೋರಲ್ಲೂ ಬಾಲ್ಕನಿ ಬರುತ್ತೆ. ಆಮೇಲೆ ಇನ್ನೊಂದು ಯೂನಿಕ್ ಬಾಲ್ಕನಿ ಏನಕ್ಕೆ ಅಂದರೆ ನೀವು ಯಾರು ಬಂದಿದ್ದಾರೆ ಅಂತ ಬಾಲ್ಕನಿಗೆ ಬಂದು ಬೇಕಾದ್ರೆ ನೋಡ್ಬೋದು. ಇಲ್ಲಿ ಸಿಂಕ್ ಬರುತ್ತೆ ಸರ್, ಸಿಂಕ್ ಬೇಸಿನ್ ಬರುತ್ತೆ ನಿಮಗೆ. ಗ್ಲಾಸ್ ಫಿಟ್ಟಿಂಗ್ ಮಾಡಿಸ್ಕೋಬಹುದು ನೀವು ಇಲ್ಲಿ, ಮಿರರ್ ಫಿಟ್ಟಿಂಗು. ಸೊ ಕಾಮನ್ ನಿಮಗೆ ಇಂಡಿಯನ್ ಸ್ಟೈಲ್ ಇಟ್ಟಿರುವಂತದ್ದು. ಸೊ ಇಲ್ಲಿ ನಾನು ನೆಕ್ಸ್ಟ್ ಫ್ಲೋರ್ ಹೋದ ಬನ್ನಿ ಏನಿದೆ ಅಂತ ನೋಡೋದ. ಸೊ ನಿಮಗೆ ಇಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಬಂದಿರುವಂತದ್ದು ನಿಮಗೆ. ಇಲ್ಲಿ ಟಫ್ ಅಂಡ್ ಗ್ಲಾಸ್ ಬರುತ್ತೆ ನಿಮಗೆ ಡಿಸೈನ್ಸು. ಸೊ ಇಲ್ಲಿ ನಿಮ್ಗೆ ಏನಾದರೂ ಮನೆ ಏನಾದರೂ ಸ್ಟೋರೇಜ್ ಮಾಡಬೇಕು ಅಂದ್ರೆ ಇಲ್ಲಿ ಸ್ಟೋರೇಜ್ ಮಾಡ್ಬೋದು. ಓಕೆ ಸೂಪರ್ ಸರ್. ಯಾಕಂದ್ರೆ ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ನಮಗೆ, ನೋಡೋಕೆ ಲುಕ್ ಬರುತ್ತೆ. ಯಾಕೆಂದ್ರೆ ಇದು ಕಾರ್ನರ್ ಅಲ್ಲ, ವೆಸ್ಟ್ ಫೇಸಿಂಗು. ನಿಮ್ಗೆ ಅಲ್ಲೂ ನೋಡಿಬೇಕಾದ್ರೆ ವೆಂಟಿಲೇಷನ್ಗೆ ಕೊಟ್ಟಿರುವಂಥದ್ದು ನಿಮಗೆ ನಾನ್ ಪೀಕ್ ವಿಂಡೋ ಕೊಟ್ಟಿದ್ದಾರೆ. ಇದು ಸೆಕೆಂಡ್ ಹಾಲ್ ಥರ ಯೂಸ್ ಮಾಡ್ಬೋದು. ಯಾಕಂದರೆ ರೈಟ್ಗೆ ಒಂದು ರೂಮ್ ಬರುತ್ತೆ, ಲೆಫ್ಟ್ಗೆ ಒಂದು ರೂಮ್ ಬರುತ್ತೆ. ಸೊ ಇದು ಸೆಕೆಂಡ್ ಹಾಲ್ ಥರ ಯೂಸ್ ಮಾಡ್ಕೊಳೋದಕ್ಕೆ ಅಂತಲೇ ನಾವು ಇಲ್ಲಿ ಟಿವಿ ಕ್ಯಾಬಿನ್ ಮಾಡಿದ್ದೀವಿ. ಮತ್ತು ಬೇರೆ ಎಲ್ಲಾದರೂ ನೀವು ಒಂದು ಏನು ಮಾಡ್ತಾರೆ ವಿಂಡೋ ಹಾಕ್ತಾರೆ, ಇಲ್ಲ ಅಂದರೆ ಗೋಡೆ ಕಟ್ಬಿಡ್ತಾರೆ. ಬಟ್ ವೆಂಟಿಲೇಷನ್ ಬರಲ್ಲ. ನಾವು ಆ ಕಡೆನೂ ಜಾಗ ಬಿಟ್ಟಿದ್ದೀವಿ, ಅಂದರೆ ನಿಮ್ಗೆ ವೆಂಟಿಲೇಷನ್ ಬರೋದಕ್ಕೆ. ಅಲ್ಲೂ ನಿಮ್ಗೆ ವಿಂಡೋಸ್ ಇದೆ. ಇಲ್ಲೂ ಗ್ಲಾಸ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಬೆಳಕು ರಿಫ್ಲೆಕ್ಟ್ ಆಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ 2 ಕತ್ಲನ್ನು ಫೀಲ್ ಕೊಡೋದಿಲ್ಲ ನಿಮಗೆ. ಡೇ ಟೈಮಲ್ಲಿ ನಿಮಗೆ ಒಳ್ಳೆ ಲೈಟಿಂಗ್ ಬರುವಂಥದ್ದು ಸ್ನೇಹಿತರೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ದೀರಾ. ಒಳ್ಳೆ ಸ್ಪೇಷಿಯಸ್ ಆಗಿರುವಂಥದ್ದು ಸರ್. ಇದಕ್ಕೂ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ವಿತ್ ಬಾಲ್ಕನಿನೂ ಇದೆ ಸರ್. ಇದಕ್ಕೂ ಈ ರೂಮ್ಗೂ ಬಾಲ್ಕನಿ ಬರುತ್ತೆ ಸರ್. ಸೊ ಇಷ್ಟು ಬಾಲ್ಕನಿ ಸ್ಪೇಸ್ ಬರುತ್ತೆ. ಏನು ಫಸ್ಟ್ ಫ್ಲೋರಲ್ಲಿ ಸ್ಪೇಸ್ ಇತ್ತು ಅದೇ ಈ ಸೆಕೆಂಡ್ ಫ್ಲೋರ್ಗೂ ಸ್ಪೇಸ್ ಇದೆ. ಸೊ ನಿಮ್ಗೆ ಗಾಳಿ ಬೆಳಕಿಗೆ ಏನು ತೊಂದರೆ ಆಗಲ್ಲ. ಮತ್ತೆ ಎಲ್ಲ ರೂಮ್ಸು ಮಾಸ್ಟರ್ ಬೆಡ್ರೂಮ್ ಎಲ್ಲ ನಿಮ್ಗೆ ನೋಡಿ ಡಬಲ್ ಕಾಟ್ ಹಾಕ್ಬೋದು ನಿಮಗೆ. ಬನ್ನಿ ಸರ್, ಈ ಇಲ್ಲೊಂದು ರೂಮ್ ಇದೆ. ಏನು ನೀವು ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ನೋಡೋದಲ್ಲ, ಸೊ ಆ ಮಾಸ್ಟರ್ ಬೆಡ್ರೂಮ್ಗಿನ ಸ್ವಲ್ಪ ದೊಡ್ಡದಾಗೇ ಇದೆ ಸರ್ ಇದು, ವಿತ್ ಬಾಲ್ಕನಿ. ಬನ್ನಿ. ಅಂದರೆ ವರ್ಕು ಕಂಪ್ಲೀಟ್ ಆಗ್ತಾ ಇದೆ ಸ್ನೇಹಿತರೆಲ್ಲ. ಒಂದು ಪ್ರತಿಯೊಂದು ವರ್ಕ್ನು ಇವಾಗ ಏನು ನೋಡ್ತಾ ಇದ್ದೀರಾ ಬಿಲ್ಡಿಂಗು A to Z ಕ್ಲೀನ್ ಮಾಡಿ ಆ್ಯಸಿಡ್ ವಾಶ್ ಮಾಡಿ ಯಾವುದೇ ರೀತಿ ಒಂದು ಚೂರು ಪೆಂಡಿಂಗ್ ಇರಲ್ಲ ವರ್ಕು, ಆ ಥರ ಮಾಡ್ಕೊಂಡು ಕೊಡ್ತೀವಿ. ಹಾಗೆ ಒಂದು ಅಟ್ಯಾಚ್ ಬಾತ್ರೂಮು ಸ್ಪೇಷಿಯಸ್, ವಿಂಡೋ ಬರುತ್ತೆ, ಎಕ್ಸಿಸ್ಟಿಂಗ್ ಫ್ಯಾನ್ ಇದೆ. ಫಿಟ್ಟಿಂಗ್ಸ್ ಹಾಕಬೇಕು, ಫಿಟ್ಟಿಂಗ್ಸ್ ಹಾಕೊಂಡು ಕೊಡ್ತೀವಿ. ಇಲ್ಲೂ ಒಂದು ಹ್ಯಾಂಡ್ ವಾಶ್ ಬರುತ್ತೆ, ಸಿಂಕ್ ಕೂಡ ಬರುತ್ತೆ ಇಲ್ಲೂ. ಸೊ ಡೋರ್ ನೋಡ್ತಾ ಇದ್ದೀರಾ, ಎಲ್ಲದಕ್ಕೂ ನಿಮಗೆ ವೆಸ್ಟರ್ನ್ ಕಮೋಡೇ ಬರುತ್ತೆ. ಇಲ್ಲೂ ಸ್ಟೋರೇಜ್ ಇದೆ, ಇಲ್ಲಿ ಬ್ಯಾಕ್ ಸೈಡು ಸ್ಟೋರೇಜ್ ಇದೆ. ನೀವು ಒಳಗಡೆ ಬನ್ನಿ ಸರ್, ತೋರಿಸ್ತೀನಿ. ಇಲ್ಲಿ ನೋಡಿ, ಸೋಪು ಮತ್ತು ಏನೋ ಪ್ರತಿಯೊಂದು ಐಟಮ್ ಇಟ್ಕೊಳ್ಬೇಕು ನಾವು ಮಾಡಿದ್ದೀವಿ. ಸೊ ಇದು G+2. ನೀವು ಮೇಲ್ಗಡೆ 3 ಹೋಗ್ಬೇಕು ಅಂದರೆ ಇದು 3rd ಫ್ಲೋರು. 3rd ಫ್ಲೋರಲ್ಲಿ ಏನೂ ಇಲ್ಲ. ನೀವೇನಾದರೂ ಬೇರೆ ಏನು ಯಾವ ಥರ ಬೇಕಾದರೂ ನೀವು ಆಲ್ಟರ್ನೇಟಿವ್ ಮಾಡ್ಕೊಬೋದು. ಇಲ್ಲಿ ಒಂದು ಪ್ಯಾಸೇಜ್ ಬರುತ್ತೆ. ಇಲ್ಲಿ ವೈರ್ ಕೊಟ್ಟಿದ್ದೀವಿ. ನಿಮ್ಗೆ ಏನಾದರೂ ಝೂಮರ್ ಲೈಟ್ ಬೇಕು ಅಂದರೆ ಈ ವೈರ್ ಕನೆಕ್ಷನ್ ಮುಖಾಂತರ ನೀವು ಹಾಲ್ ಬರೋವರೆಗೂ ಒಂದು ಝೂಮರ್ ಲೈಟ್ ಹಾಕ್ಕೊಬೋದು. ಇದು ಟೆರೇಸು. ಬನ್ನಿ ಸರ್, ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಕೂಡ ಹಾಕೊಂಡು ಕೊಟ್ಟಿದ್ದೀವಿ. ಪಿಲ್ಲರು ನೋಡ್ತಾ ಇದ್ದೀರಾ, ಎಷ್ಟು ಪಿಲ್ಲರ್ ಹಾಕಿದ್ದೀವಿ ಅಂತ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇದು ಮೇಲ್ಗಡೆ ಸ್ಟೋರೇಜ್ ಬರುತ್ತೆ.
ನೋಡಿ ನಿಮಗೆ ಓವರ್ ಹೆಡ್ ಸ್ಟೋರೇಜ್ಗೆ ನಿಮಗೆ ಆರಾಮಾಗಿ ಸ್ಟೇರ್ಸ್ ತರನೇ ಕೊಟ್ಟಿದ್ದಾರೆ. ಕಾಮನ್ ಆಗಿ ಏಣಿ ತರ ಕೊಟ್ಬಿಡ್ತಾರೆ, ಇಲ್ಲ ಆ ತರ ಇಲ್ಲ, ಒಳ್ಳೆ ವಿಡ್ತಲ್ಲಿ ನಿಮಗೆ ಸ್ಟೇರ್ಸ್ ತರ ಕೊಟ್ಟಿದ್ದಾರೆ. ಸ್ಪೇಸ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು 2 ಟ್ಯಾಂಕ್ ಇಟ್ಕೊಂಡು ನೀವು ಬೇಕಾದ್ರೆ ಸೋಲಾರ್ ಹಾಕ್ಸ್ಕೋಬಹುದು, ಅಷ್ಟು ಜಾಗ ಇರುವಂತದ್ದು. ಸೊ ನೋಡ್ತಾ ಇದ್ದೀರಾ, ಇದು ಓವರ್ ಹೆಡ್ ಸ್ಟೋರೇಜ್ ಇರುವಂತದ್ದು. ನಿಮಗೆ 2 ಟ್ಯಾಂಕ್ ಇಟ್ಕೋತೀರಾ, ಸೋಲಾರ್ ಹಾಕ್ಸ್ಕೋತೀರಾ, ಎಷ್ಟು ಸ್ಪೇಸ್ ಇದೆ ನೋಡಿ, ಆ ತರ ಸ್ಪೇಸಿಂಗ್ ಕೊಟ್ಟಿರುವಂತದ್ದು. ನಿಮಗೆ ಟ್ಯಾಂಕ್ ಇಡೋದಕ್ಕೆ ಪೈಪ್ ಲೈನ್ ಎಲ್ಲ ಬಿಟ್ಟಿದ್ದೀವಿ. ಇದರಲ್ಲಿ ಸೋಲಾರ್ ಬರುತ್ತೆ, ಮತ್ತೆ ಗ್ರೌಂಡ್ ಫ್ಲೋರ್ಗೆ ಒಂದು ಲೈನ್ ಹೋಗುತ್ತೆ, ಫಸ್ಟ್ ಫ್ಲೋರ್ಗೆ ಒಂದು ಲೈನ್ ಹೋಗುತ್ತೆ. ಸೊ 4 ಲೈನ್ ಇದೆ, ಒಂದು ಔಟ್ಪುಟ್ಟು ಬರೋದಕ್ಕೆ, 3 ಹೋಗೋದಕ್ಕೆ. ಸೊ ಇವಾಗ ನೀವು ನಿಂತಿರೋಂಥ ಸೆಂಟರ್ ಪಾಯಿಂಟ್ ಜಾಗ ನೋಡಿ ಸರ್, ನೀವು ಬೇಕಾದ್ರೆ ಸುತ್ತು ನೋಡಿದ್ರೆ ಏನೇನು ಪ್ರಾಜೆಕ್ಟ್ ಕಾಣಿಸುತ್ತೆ. ಸರ್ ಇವಾಗ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ರೈಟ್ ಸೈಡ್ ಹಂಗೆ ಕವರ್ ಮಾಡ್ಕೊಳ್ಳಿ, ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ ಅಲ್ಲಿ ಆ ದೂರದಲ್ಲಿ. ಆ JCB ಎಲ್ಲ ವರ್ಕ್ ಮಾಡ್ತಾ ಇದೆ, ಅದು BDA ಲೆವೆಟು. ಸೊ ಹಾಗೆ ಟರ್ನ್ ಮಾಡ್ಕೊಳ್ಳಿ, ಹಾಗೆ ಬಂದರೆ ಇವಾಗ ಆಲ್ರೆಡಿ BDA ಲೆವೆಟ್ ಆಗಿರೋದು ಕಾಣಿಸುತ್ತೆ, ಡಾಂಬರ್ ಹಾಕಿರೋದು. ಅದಾದಮೇಲೆ ಏನು ಕ್ರೈನ್ ಕಾಣಿಸ್ತಾ ಇದೆ, ಅದು BDA ಅಪಾರ್ಟ್ಮೆಂಟು. ಸೊ ಇದು BDA ಪಾರ್ಕು. ಏನು ಸರ್ BDA ಅಪಾರ್ಟ್ಮೆಂಟ್ ಅಂತ ಹೇಳ್ತೀರಾ, BDA ಪಾರ್ಕ್ ಅಂತ ಹೇಳ್ತೀರಾ, ನಮ್ದೇನು ಅಕ್ವೈರ್ ಆಗೋಲ್ಲ BDAಗೆ, ಏನೂ ಆಗೋಲ್ಲ ಸರ್. ಆಲ್ರೆಡಿ ಅಕ್ವೈರ್ ಮಾಡಿಕೊಂಡು ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಕಾಂಪೌಂಡ್ ಹಾಕೊಂಡಿದ್ದಾರೆ. ಇದೆಲ್ಲ ಜನರಲ್ ಪ್ರಾಪರ್ಟಿ ಮತ್ತು ಪ್ರೈವೇಟ್ ಪ್ರಾಪರ್ಟಿ. 3ನೇ ಪ್ರಾಪರ್ಟಿ ಕಂಪ್ಲೀಟ್ ಆಗಾಯಿತು, ಈಗ 4ನೇ ಪ್ರಾಪರ್ಟಿಗೆ ಹೋಗೋದ ಬನ್ನಿ ಸರ್. ಇವಾಗ ಏನು ನೋಡೋದು 4 ಬಿಲ್ಡಿಂಗ್ ಅಂತ, ಇದು ಲಾಸ್ಟ್ ಬಿಲ್ಡಿಂಗು. ಲಾಸ್ಟ್ ಬಿಲ್ಡಿಂಗ್ ಏನು ಅಂದರೆ, ಲಾಸ್ಟ್ ಅಂದರೆ ನಿಮಗೆ ಡೆಡ್ ಎಂಡ್ ಬರುತ್ತೆ ಸರ್. ಅಂದರೆ ಈ ಲೆವೆಟಲ್ಲಿ ಇವಾಗ ಸೇಲ್ಗಿರುವಂಥ ಬಿಲ್ಡಿಂಗು ಇದೊಂದೇ. ಸೊ ಇದು ಡೆಡ್ ಎಂಡ್ ಬರುತ್ತೆ. ಆಮೇಲೆ 21ಗೆ 45 ಬರುತ್ತೆ, 21ಗೆ 45 ಪ್ಲಸ್ ಪಾಯಿಂಟ್. ಒಳಗಡೆ ಒಂದು ಕಾರ್ ನಿಲ್ಸ್ಕೊಬೋದು, ಹೊರಗಡೆ 2 ಕಾರ್ ನಿಲ್ಸ್ಕೊಬೋದು. ನಿಮಗೆ ಎಂಡ್ ಇರೋದ್ರಿಂದ ನಿಮಗೆ ಇಲ್ಲಿ ಲಾಸ್ಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ರೆ ಏನೋ ಸಮಸ್ಯೆ ಇಲ್ಲ ನಿಮಗೆ. ಹೌದು, ಎಕ್ಸ್ಟ್ರಾ ಫೆಸಿಲಿಟಿ ಎಂಡ್. ಇವಾಗ ಇಷ್ಟು ಬಿಲ್ಡಿಂಗ್ಸ್ ನೋಡಿದ್ದು G+2 ಫ್ಲೋರ್ಸ್, ಇದು G+2.5 ಅಂದ್ರೆ ಒಂದು ರೂಮು ಬಾತ್ರೂಮ್ ಎಕ್ಸ್ಟ್ರಾ ಬರುತ್ತೆ. ಓಕೆ, ಮೇಲ್ಗಡೆ ಒಂದು ರೂಮು ಬಾತ್ರೂಮ್ ಎಕ್ಸ್ಟ್ರಾ ಬರುವಂತದ್ದು. ಬನ್ನಿ ಒಳಗಡೆ ಬನ್ನಿ. ಏನ್ ಸರ್ ಆಲ್ರೆಡಿ ಕಾರ್ ನಿಂತಿದೆ ಅಂತ ಓನರ್ ನಿಲ್ಸ್ಕೊಂಡಿದ್ರು, ಹಳೆ ಕಾರ್ನ ಅಷ್ಟೇನೆ, ಬಟ್ ಯಾರು ವಾಸ ಮಾಡ್ತಾ ಇಲ್ಲ, ಹೊಸ ಬಿಲ್ಡಿಂಗ್ ಇದೆ. ಸೊ ನೋಡ್ತಾ ಇದ್ದೀರಾ, ಓಮ್ನಿ ಕಾರು ಲೆಂತ್ ಇರುತ್ತೆ ಗಾಡಿ, ನಿಮ್ಗೆ ಗೊತ್ತು. ನೋಡಿದ್ರೆ ಮುಂದೆ ಇಂದ ಇನ್ನೂ ಸ್ಪೇಸ್ ಸಿಗುವಂತ, ಮುಂದೆ ಇನ್ನ 4 ಅಡಿ ಜಾಗ ಇದೆ, ಹಿಂದಗಡೆ 4 ಅಡಿ ಜಾಗ ಇದೆ. ಬೇಕಾದ್ರೆ ಪಾಯಿಂಟ್ ನಿಮ್ಗೆ EV ಪಾಯಿಂಟ್ ಗಳು ಕೊಟ್ಟಿದ್ದಾರೆ ನಿಮ್ಗೆ. ಎಲೆಕ್ಟ್ರಿಕ್ ಕಾರ್ ಇತ್ತು ಅಂದ್ರೆ, ಎಲೆಕ್ಟ್ರಿಕ್ ಸ್ಕೂಟರ್ ಹೇಳಿ ನಾವು ಅಟ್ಯಾಚ್ ಮಾಡಿಲ್ಲ ಸರ್, ಎಲ್ಲದಕ್ಕೂ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಬನ್ನಿ ಸರ್, ಸೆಟ್ ಬ್ಯಾಕ್ ತೋರಿಸಿ. 900 ಸ್ಕ್ವೇರ್ ಫೀಟ್ ಯಾರು ಸರ್ ಸೆಟ್ ಬ್ಯಾಕ್ ಬಿಡ್ತಾರೆ ನೋಡಿ, ವಿತ್ ಗೇಟ್. ಸಿಲಿಂಡರ್ ಬಂದು ಇಲ್ಲಿ 3 ಸಿಲಿಂಡರ್ ಬರುತ್ತೆ, ಸಿಲಿಂಡರ್ ಸ್ಟೋರೇಜ್. ಅದೆಲ್ಲ ಬಿಟ್ಟು ಕಾರ್ ಪಾರ್ಕಿಂಗು ಸರ್. ಓಕೆನಾ. ಅಗೇನ್ ಬಂದರೆ ಸಿಂಗಲ್ ಬೆಡ್ರೂಮು, ಇದಕ್ಕೆ ಮೀಟರ್ ಅಪ್ಲೈ ಮಾಡಿದ್ದೀವಿ, ಬರುತ್ತೆ. ಇಲ್ಲಿ ಒಂದು ಸಪ್ರೇಟ್ ಗೇಟ್ ಬರುತ್ತೆ, ವಾಕ್ ಇನ್ ವಾಕ್ಔಟ್ಗೆ ಎಕ್ಸ್ಟ್ರಾ ಒಂದು ಗೇಟ್, ಸಪ್ರೇಟ್ ಗೇಟ್ ಬರುತ್ತೆ ಸರ್. ನೆಕ್ಸ್ಟ್ ಕಾವೇರಿ ಏನಾದ್ರು ಬಂದರೆ ಈ ಥರ ಪಾಯಿಂಟ್ ಬಿಟ್ಟಿರೋದು. ಓಕೆ ಸರ್, ಓಕೆ. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಪಾರ್ಕಿಂಗ್ ತೊಳೆಯೋದಕ್ಕೆ ಇಲ್ಲೂ ಫಿಟ್ಟಿಂಗ್ಸ್ ಮಾಡಿದ್ದೀವಿ. ಸೊ ಇದು ಫಿಟ್ಟಿಂಗ್ಸ್ ಹಾಕಿದ್ರೆ ಇಲ್ಲೂ ಒಂದು ಎಳ್ಳಿ ಬರುತ್ತೆ. ದೇವಮೂಲಲ್ಲಿ ಅಗೇನ್ ನೀವು ನೋಡಿ ಬೇಕಾದ್ರೆ ಬೋರ್ ಇದೆ, ಸೆಟ್ ಬ್ಯಾಕ್ ನೋಡಿ 3 ಅಡಿ ಜಾಗ ಬಿಟ್ಟಿದ್ದೀವಿ ಸರ್. ಒಂದು ಅದೇ ಆಲ್ಮೋಸ್ಟ್ ಎಲ್ಲ 700 to 800 ಫೀಟ್ಗೆ ಎಲ್ಲ ನೀರು ಸಿಕ್ಕಿದೆ ಸರ್. ಇದು ಸಂಪು, ಇದು ಸಿಂಗಲ್ ಬೆಡ್ರೂಮು, ಫಿನಿಶಿಂಗ್ ಆಗಬೇಕು, ಮಾಡ್ಕೊಂಡು ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ಆಗಿದೆ ಸರ್. ಇನ್ನೊಂದು 10% ಕೆಲಸ ಇದೆ. ಅಲ್ಲ ಬೇಗ ಬತ್ತು ಅಂತಂದ್ರೆ ಅಡ್ವಾನ್ಸ್ ಮಾಡ್ಕೊಂಡು ಸಾಕು. ಎಲ್ಲ ಫಿನಿಶ್ ಆದ್ಮೇಲೆ ಬರ್ತೀವಿ ಅಂತಾರೆ, ಬೇರೆಯವ್ರು ತಗೊಂಡಿರ್ತಾರೆ, ನೋಡ್ಕೋಬೇಕು, ಜಾಸ್ತಿ ಆಗುತ್ತೆ ಸರ್. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಎಲಿವೇಶನ್ ನಿಮಗೆ ಒಂದು ಓಪನ್ ಬಿಟ್ಟಿರುವಂತದ್ದು. ಸೊ ಫಸ್ಟ್ ಫ್ಲೋರ್ಗೆ ಸೇಫ್ಟಿ ಗ್ರಿಲ್ ಇದೆ. ಸೊ ನೋಡ್ತಾ ಇದ್ದೀರಾ, ನಿಮಗೆ ಫಸ್ಟ್ ಫ್ಲೋರ್ಗೆ ಒಂದು ಗೇಟ್ ಕೊಟ್ಟಿರುವಂತದ್ದು, ಪ್ರೈವೇಸಿಗೆ ಚೆನ್ನಾಗಿದೆ. ಜೊತೆ ನಿಮಗೆ ಶೂ ರ್ಯಾಕು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ. ಸೊ ಇದು ಒಂದು ಇಲ್ಲೂ ಸೇಫ್ಟಿ ಗ್ರಿಲ್ ಬರುತ್ತೆ. ಆಮೇಲೆ ನಿಮಗೆ ರೂಫ್ವರೆಗೂ ನಾವು ಟೈಲ್ಸ್ ಹಾಕಿದ್ದೀವಿ, ಯಾವುದು ಹಂಗೆ ನಿಮಗೆ ಆಡಾಗ್ಬಿಟ್ಟಿಲ್ಲ. ಇಲ್ಲಿ 2 ಬಲ್ಬ್ ಬರುತ್ತೆ, ಬಲ್ಬ್ ಹಾಕೊಬೋದು ಸರ್. ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಿದ್ದೀರಾ, ಬನ್ನಿ ಸರ್. ಸರ್ ಸ್ಪೇಷಿಯಸ್ ಹಾಲ್, ಯು ಶೇಪಲ್ ಸೋಫಾ ಹಾಕೊಬೋದು ನೀವು. ಹಿಂದೆಗಡೆ ವಿಂಡೋ ಬರುತ್ತೆ. ಟಿವಿ ಯೂನಿಟ್ ನ ನಾವು ಈ ಕಡೆ ಡೋರ್ ಕಡೆಗೆ ಮಾಡಿದೀವಿ, ಇಲ್ಲಿ ವಿಂಡೋ ಬರುತ್ತೆ. ಸೊ ಇದು ಟಿವಿ ಯೂನಿಟ್, ನೀವು 100 ಇಂಚಸ್ ಟಿವಿ ಬೇಕಾದ್ರೆ ಹಾಕೊಬೋದು, ಯಾವುದಕ್ಕೂ ಡಿಸ್ಟರ್ಬೆನ್ಸ್ ಆಗಲ್ಲ. ನೀವು ಅಲ್ಲಿ ಸೋಫಾ ಸೆಟ್ ಹಾಕೋದ್ರಿಂದ ನಿಮಗೆ ರೂಮ್ ಹೋಗೋದಕ್ಕೂ ಡಿಸ್ಟರ್ಬೆನ್ಸ್ ಆಗಲ್ಲ, ಕಿಚನ್ ಕಡೆ ಹೋಗೋದಕ್ಕೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಇಲ್ಲೊಂದು ಕಾಮನ್ ಬಾತ್ರೂಮ್ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ವೆಸ್ಟರ್ನ್ ಕಮೋಡ್ ಹಾಕೊಡೋದು, ಮತ್ತೆ ಎಲ್ಲ ಜಾಗ್ವಾರ್ ಮಿಕ್ಸ್ಚರ್ ಹಾಕಿರೋದು, ವಾಲ್ ಮಿಕ್ಸ್ಚರು. ಫಿಟ್ಟಿಂಗ್ಸು ಜಾಗ್ವಾರೇ ಬರುತ್ತೆ. ನಿಮಗೆ ಸ್ಪೇಸಸ್ ಇದು ಬೇಡ ಸರ್ ಅಂದರೆ ಇದನ್ನ ರಿಮೂವ್ ಮಾಡ್ಬೋದು. ಇದು ರಿಮೂವ್ ಮಾಡಿಕೊಂಡು ಬೇಕಾದರೆ ನಿಮ್ಗೆ ಇಲ್ಲೊಂದು ವಾಲ್ ಪಾಯಿಂಟ್ ಕೊಟ್ಟಿದ್ದೀವಿ ಇಲ್ಲಿ ನಿಮಗೆ. ಇಲ್ಲಿ ಬೇಕಾದ್ರೆ ನಿಮಗೆ ವಾಷಿಂಗ್ ಮಿಷಿನ್ನ ನೀವು ಇಟ್ಕೊಬೋದು. ಇದು ಮಾಸ್ಟರ್ ಬೆಡ್ರೂಮು ಸರ್. ಮಾಸ್ಟರ್ ಬೆಡ್ರೂಮು ಇಲ್ಲಿ ಬಂದರೆ ನಿಮಗೆ ಒಂದು ಬಾತ್ರೂಮ್ ಸಿಗುತ್ತೆ ಅಟ್ಯಾಚು. ಸೊ ಇಲ್ಲೂ ನಿಮಗೆ ಡೋರ್ ಒಳಗಡೆ ನಾವೇನು ಮಾಡಿದ್ವಿ, ಸ್ಪೇಸಸ್ನ ಈ ಥರ ಯೂಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಪಿಲ್ಲರ್ ಬರುತ್ತೆ, ಆ ಪಿಲ್ಲರ್ನು ಸಹ ಅಲ್ಲಿ ಒಂದು ಬಾಲ್ಕನಿ ಮಾಡಿಕೊಂಡು ಇದನ್ನು ಕೂಡ ನಾವು ಒಂದು ಸ್ಟೋರೇಜ್ ಥರ ಯೂಸ್ ಮಾಡ್ಕೊಂಡಿದ್ದೀವಿ. ಪ್ಲಸ್ ನೋಡಿಬೇಕಾದ್ರೆ ನಿಮಗೆ AC ಪಾಯಿಂಟ್ ಮೇಲ್ಗಡೆ, ನೀವು ಹೊರಗಡೆ ಡಕ್ ಇಟ್ಕೊಬೋದು, AC ಡಕ್ಕು. ಇಲ್ಲಿ ಬಂದರೆ ಬಾಲ್ಕನಿ ಬರುತ್ತೆ, ಡೆಡ್ ಎಂಡ್ ರೋಡು. ಇಲ್ಲೂ ಒಂದು ಲೈಟ್ ಪ್ರೊವೈಡ್ ಮಾಡ್ತೀವಿ ಮೇಲ್ಗಡೆ. ಸೊ ಇದೊಂದು ಅಟ್ಯಾಚ್ ಬಾತ್ರೂಮು, ಸ್ಲೈಡಿಂಗ್ ಡೋರ್ಸು. ಸೊ ಇಲ್ಲಿ ಬಂದು ನಿಮಗೆ ಮಿರರ್ ಬರುತ್ತೆ, ಇದ್ರ ಒಳಗಡೆ ಕೂಡ ಸ್ಟೋರೇಜ್ ಇರುತ್ತೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಸೊ ಇದು ದೇವ್ರ ಮನೆ, ಫ್ರೇಮು ಮತ್ತು ಡೋರು ಟೀಕುಡ್ ಬರುತ್ತೆ. ಮೇನ್ ಡೋರು ಅಷ್ಟೇ, ಮೇನ್ ಡೋರು ಮತ್ತು ಇದು ಫ್ರೇಮು ಟೀಕುಡ್ ಬರುತ್ತೆ. ಇದು ದೇವಮೂಲೆ ರೂಮ್ ಅಂತ. ಇದು ಸ್ಪೇಷಿಯಸ್ ಇದೆ,
ಮಾಮೂಲಿ ದೇವಮೂಲೆ ರೂಮು ಚಿಕ್ಕದು ಬರುತ್ತೆ, ಇದು 1 ಅಡಿ ಅಗಲ ಇರೋದ್ರಿಂದ ನಾವು ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ. ಫಿಟ್ಟಿಂಗ್ಸ್ ಹಾಕಿಲ್ಲ ಸರ್, ಇದೊಂದು ಫಿಟ್ಟಿಂಗ್ಸ್ ಮಾಡ್ಬೇಕಷ್ಟೇ, ಹ್ಯಾಂಡಲ್ಸು ಹಾಕೊಂಡು ಕೊಡ್ತೀವಿ. ಕಿಚನ್ ರ್ಯಾಕ್ಸ್ ನಿಮಗೆ ಅಲ್ಲಾಗಲಿಲ್ಲ ಸರ್, ಅಲ್ಲಿ ಬೇಡ ಅಂದರೆ ನೋಡಿ ಇಲ್ಲೂ ಪಾಯಿಂಟ್ ಕೊಟ್ಟಿದ್ದೀವಿ, ಇಲ್ಲೂ ವಾಷಿಂಗ್ ಮಿಷಿನ್ ಇಟ್ಕೊಬೋದು. 2 ನಿಮಗೆ ಟ್ಯಾಪ್ ಇದೆ ವಿತ್ ಸೇಫ್ಟಿ ಗ್ರಿಲ್ಲು. 21/40 ಸರ್ ಇದು ಡೈಮೆನ್ಷನ್ನು. ಇದು ಒಂದು 5 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ, ಬಿಕಾಸ್ ಡೆಡ್ ಆ್ಯಂಡ್ ರೋಡು ಮತ್ತು 1 ಫ್ಲೋರು 1 ಬಾತ್ರೂಮ್ ಎಕ್ಸ್ಟ್ರಾ ಬರುತ್ತೆ. ನಾನೇನು ಸಜೆಷನ್ ಮಾಡ್ತೀನಿ ಅಂದರೆ ಗ್ರೌಂಡು ಮತ್ತು ಫಸ್ಟ್ನ ರೆಂಟ್ ಕೊಟ್ಟು ಸೆಕೆಂಡು ಮತ್ತು ಥರ್ಡ್ನ ನೀವು 3 ಬೆಡ್ರೂಮ್ ಥರ ಯೂಸ್ ಮಾಡ್ಕೊಬೋದು. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಇಲ್ಲ ಸರ್ ನಾನು ಪೂರ್ತಿ ರೆಂಟ್ ಕೊಡ್ತೀನಿ ಅಂದರೆ ರೆಂಟ್ಗೂ ಕೊಡ್ಬೋದು. 1 ರೂಮು ಮತ್ತು ಬಾತ್ರೂಮ್ ಎಕ್ಸ್ಟ್ರಾ ಬರುತ್ತೆ. ಏನಕ್ಕೆ ಎಕ್ಸ್ಟ್ರಾ ಮಾಡಿದ್ದೀವಿ ಅಂದರೆ ಯಾರಾದರೂ ಓನರ್ ಮನೆಗೆ ಸಪ್ರೇಟ್ ಯಾರಾದರೂ ಬಂದರೆ ಅವ್ರಿಗೊಂದು ಯೂಸ್ ಆಗಲಿ ಅಂತ ರೂಮ್ ಮತ್ತು 1 ಬಾತ್ರೂಮ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರು ಓನರ್ ಯೂಸ್ ಮಾಡ್ಕೊಂಡ್ರೆ ನನ್ನ ಕಡೆ ಬೆಟರ್ ಆಪ್ಷನ್. ಯಾಕೆಂದರೆ ಬೇರೆ ಯಾರು ನಿಮ್ಮ ಮೇಲ್ಗಡೆ ಬರೋಕ್ಕಲ್ಲ, ಒಂದು ಸಿಟ್ಔಟ್ ಏರಿಯಾ ನಾವು ಮತ್ತೊಂದು ಏನೋ ಮಾಡ್ಕೊಳ್ಬೋದು. ಬಟ್ ಆದರೆ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೂ ಅದನ್ನು ಬೇಕಾದ್ರೆ ಬ್ಯಾಚುಲರ್ಸ್ ಬೇಕಾದರೆ ಕೊಡ್ಬೋದು. ಡೆಡ್ ಆ್ಯಂಡ್ ಇರೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಇಲ್ಲ. ಇದು ಬಂದು 21ಗೆ 45 ಬರುತ್ತೆ, 945 ಸ್ಕ್ವೇರ್ ಫೀಟು, G+2.5 1 CR 40 lakhs ನೆಗೋಷಿಯಬಲ್ ಸರ್. ಸೇಮ್ ಈ ಖಾತಾ ಓನ್ ಬೋರ್ವೆಲ್ಲು ವಿತ್ ಮೀಟರ್ ಕನೆಕ್ಷನ್. ಸೊ ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರಲ್ಲೂ ಸೇಮ್ ಅದೇ ಥರದಲ್ಲಿ ನಿಮಗೆ ರೆಪ್ಲಿಕಾ ಇರುವಂಥದ್ದು ಮನೆ 2 BHK ಇದು ಬಂದು ಥರ್ಡ್ ಫ್ಲೋರ್. ನಿಮಗೆ ಏನೊಂದು ರೂಮು ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳಿದ್ರಲ್ಲ, ನೋಡ್ತಾ ಇದ್ದೀರಾ, ಇದೇನೇ ಅದು ಸರ್ ವಿತ್ ಅಟ್ಯಾಚ್ ಬಾತ್ರೂಮು. ಓಕೆ, ಅಂದರೆ ಈಗ ನೋಡಿ ಅಲ್ಲಿ ಒಂದು ಕಾಮನ್ ಬಾತ್ರೂಮು, ಒಂದು ಅಟ್ಯಾಚ್ ಬಾತ್ರೂಮ್ ಬಂತು, ಇಲ್ಲಿ ಒಂದು ರೂಮು ಅಟ್ಯಾಚ್ ಬಾತ್ರೂಮ್ 3 ಬೆಡ್ರೂಮ್ ಟೈಪ್ ಯೂಸ್ ಮಾಡ್ಕೊಬೋದು. ಓಕೆ, ಅಂದರೆ ಸರ್ ನಂಗೆ ಮೆಟ್ಲು ಹತ್ತಕ್ಕೆ ಇಳಿಯೋಕ್ಕಾಗಲ್ಲ ಅಂದರೆ ಫಸ್ಟ್ ಫ್ಲೋರ್ ಯೂಸ್ ಮಾಡ್ಕೊಬೋದು, ಪರವಾಗಿಲ್ಲ ಸರ್. ಸೆಕೆಂಡ್ ಥರ್ಡ್ ಯೂಸ್ ಮಾಡ್ಕೊತೀನಿ 3 ಬೆಡ್ರೂಮು ವಿತ್. ನಿಮಗೆ ಬೇರೆ ಆದರೆ ಬರೀ ರೂಮ್ ಕಟ್ಬಿಟ್ಟಿರ್ತಾರೆ ಸರ್, ವಾಟ್ರೂಪ್ ಎಲ್ಲ ಕೊಡಲ್ಲ, ನಾವು ವಿತ್ ವಾಟ್ರೂಪ್ ಕೊಡ್ತೀವಿ ಸರ್. ಪ್ಲಸ್ ನಿಮಗೆ ಇಲ್ಲೊಂದು ಮಿರರ್ ಹಾಕೊಂಡು ಕೊಡ್ತೀವಿ, ಡ್ರೆಸ್ಸಿಂಗ್ ಟೇಬಲ್ ಆಗ್ಬಿಡುತ್ತೆ. ಯಾರಾದರೂ ಇಂಡಿವಿಜುವಲ್ ಆಗಿ ಇಲ್ಲ ನಿಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಏನು ಅವ್ರಿಗೆ ಫ್ರೀಡಮ್ ಬೇಕು ಅನ್ನೋರಿಗೆ ಒಂದು ರೂಮು ವಿತ್ ಬಾತ್ರೂಮು ಸರ್. ಅದಾಲ್ದೇ ನೋಡಿ ಇಲ್ಲಿ ಟೆರೆಸ್ ಮೇಲ್ಗಡೆ ನಿಮ್ಗೆ ಮಳೆ ನೀರು ಬರಲಿದ್ದಂಗೆ ಮೋಲ್ಡ್ ಕೂಡ ಹಾಕಿದ್ದೀವಿ. ಟೆರೆಸ್ ತುಂಬಾ ದೊಡ್ಡದಾಗಿ ಸಿಗುವಂಥದ್ದು ನಿಮಗೆ ಮ್ಯಾನುವಲ್ ಒಂದು ಪ್ಲಾನ್ ಕೊಡ್ತೀನಿ ಸರ್, ಇದನ್ನ ಯಾರಾದರೂ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ಇಲ್ಲಿ ಇವಾಗೆಲ್ಲಾನು ಏನು ಅಂದರೆ ಟೆರೆಸ್ ಗಾರ್ಡನ್ ಮಾಡ್ಕೊತಾ ಇದ್ದಾರೆ. ಹೌದು ಸರ್, ಓಕೆನಾ, ಟೆರೆಸ್ ಗಾರ್ಡನ್ ಮಾಡ್ಕೊತಾ ಇದ್ದಾರೆ. ಬೇರೆದಾಗಿದ್ರೆ ಏನು ಮಾಡಬೇಕಾಗಿತ್ತು ನೋಡಿ, ನಾವು ಇಲ್ಲಿ ಎಡ್ಜಲ್ಲಿ ಕೊಟ್ಟಿದ್ದೀವಿ, ಹೌದು, ಯಾವುದು ಸೆಂಟ್ರ್ ಕೊಟ್ಟಿಲ್ಲ. ಆಮೇಲೆ ಅದಕ್ಕೂ ಇನ್ನೊಂದು ಮೆಟ್ಲು ಬೇರೆ ಮಾಡಬೇಕಾಗಿತ್ತು ಮೇಲ್ಗಡೆ, ಅದನ್ನು ಕೊಟ್ಟಿಲ್ಲ. ಇದು ಇವಾಗ ಒಂದು ಸಿಂಗಲ್ ಬೆಡ್ರೂಮ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಇದು ಒಂದು 600 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ, ಸೊ 600 ಸ್ಕ್ವೇರ್ ಫೀಟ್ ನೀವು ಟೆರೆಸ್ ಗಾರ್ಡನ್ ಮಾಡ್ಕೊಂಬಿಟ್ರೆ ಈ ಪೋರ್ಷನ್ ಮಾತ್ರ ನೀವು ತಿಳಿಯೋದಕ್ಕೆ ಯೂಸ್ ಮಾಡ್ಕೊಬೋದು. ಸೊ ಅಲ್ಲಿಂದ ಒಂದು ಲೆಂತ್ ನೋಡಿ, ಇದಕ್ಕೆ ಇನ್ನೂ ಕಾಸ್ಟ್ ಕಮ್ಮಿ ಆಗುತ್ತೆ ಸರ್. ಯಾಕೆಂದರೆ ಇದು ಹೈಟಲ್ಲಿದೆ, ಹೈಟಿಂದ ನಿಮ್ಗೆ ಡೌನ್ ಕೊಟ್ಟಾಗ ನಿಮ್ಗೆ ಕಾಸ್ಟ್ ಕಟಿಂಗ್ ಕಮ್ಮಿ ಆಗುತ್ತೆ. ಆಮೇಲೆ ಬಟ್ಟೆ ಒಣಗಿ ಹಾಕೋದು ಅಲ್ಲಿದೆ. ಓವರ್ ಟ್ಯಾಂಕ್ ನೋಡ್ತಾ ಇರ್ಬೋದು ನಿಮಗೆ ಸ್ಪೇಸ್. ಸಪರೇಟ್ ಎಲಿವೇಶನ್ ಕೊಟ್ಟಿದ್ದಾರೆ ನಿಮಗೆ ಟ್ಯಾಂಕ್ಗೆ. ನಿಮಗೆ ಓವರ್ ಹೆಡ್ ಸ್ಪೇಸ್ ಅಲ್ದೇ ನಿಮಗೆ ಸಪರೇಟ್ ಆಗಿ ಎಲಿವೇಶನ್ ಕೊಟ್ಟಿರುವಂತದ್ದು ಟ್ಯಾಂಕ್ ನೋಡ್ತಾ ಇದ್ದೀರಾ. ಟೆರೆಸ್ ಗಾರ್ಡನ್ ನೀವು ಇಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಕೆಳಗಡೆ ಬೇಕಾದ್ರೂ ಮಾಡ್ಕೋಬಹುದು. ಆಪರೇಷನ್ ಇರೋದ್ರಿಂದ ಸೊ ಸೋಲಾರ್ ಇದೆಲ್ಲ ಹಾಕ್ಸ್ಕೊಳ್ಳೋದಕ್ಕೇನು ಸ್ಪೇಸ್ ನಿಮಗೆ ಸಪರೇಟ್ ಆಗಿ ಸಿಗುವಂತದ್ದು ನಿಮಗೆ ನೋಡ್ತಾ ಇದ್ದೀರಾ. ಸೊ ಸ್ವಂತ ನೀವು ಕಟ್ಟಿದ್ರು ಇಷ್ಟೊಂದು ಚೆನ್ನಾಗಿ ಪ್ಲಾನಿಂಗ್ ಇಟ್ಕ ಕಟ್ಟಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಸ್ನೇಹಿತರೆ. ಸೊ ಇನ್ನು ಸರೌಂಡಿಂಗ್ ಏನೇನೆಲ್ಲ ಇದೆ ಇಲ್ಲಿ ಫೆಸಿಲಿಟಿ ಅನ್ನೋದು ಒಂದ್ಸರಿ ಕೇಳ್ಕೊಡೋದ ಬನ್ನಿ ಸರ್. ಇಲ್ಲಿ ಸರೌಂಡಿಂಗ್ ಫೆಸಿಲಿಟಿ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು, ಆಮೇಲೆ ಕನೆಕ್ಟಿವಿಟಿ ಯಾವ ತರ ಇದೆ ಅಂತ ಒಂದ್ಸರಿ ನೋಡಿ ಸರ್. ಇದು ಬಂದು ಇವಾಗ ನೋಡಿ ನಾವು ನಿಂತಿರೋದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಓಕೆ, ಇಲ್ಲಿಂದ ಒಂದು 5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಬಸ್ ಸ್ಟಾಪ್ ಸಿಗೋಂಥದ್ದು ಹೆಸರುಘಟ್ಟ ಮೇನ್ ರೋಡ್. ಸೊ ಆ ಕಡೆ ಹೋದ್ರೆ ಇಲ್ಲಿಂದ ನನ್ನ ಕಡೆಯಿಂದ ರೈಟ್ ಸೈಡ್ಗೆ ಏನು ಹೋಗ್ತಾ ಹೆಸರುಘಟ್ಟ ಮೇನ್ ರೋಡ್. ಸೊ ಅದು ಬಂದು ಹೈವೇ, ಸ್ಟೇಟ್ ಹೈವೇ. ಸೊ ಹೆಸರುಘಟ್ಟಗೆ ಕಂಟಿನ್ಯೂಸ್ ಆಗಿ ನಿಮಗೆ 12 o'clock ಮಿಡ್ ನೈಟ್ 12 o'clock ಬಸ್ಸಸ್ ಸಿಗುತ್ತೆ. ಸೊ ಈ ಲೆಫ್ಟ್ ಸೈಡ್ ಬಂದ್ರೆ ನಿಮ್ಗೆ ಯಲಹಂಕ ಹೋಗ್ತೀರಾ, ಅಬ್ಬಿಗೆರೆ, ಯಲಹಂಕ, ಈ ಸರೌಂಡಿಂಗು ನಿಮ್ಗೆ ಬಸ್ಸಸ್ಗಳು ಕನೆಕ್ಟಿವಿಟಿ ಎಲ್ಲ ಸಿಗುತ್ತೆ. ಮೇನ್ಲಿ ಇಲ್ಲಿರೋದು ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಸರ್. ನೀವು ಹೆಸರುಘಟ್ಟ ಮೇನ್ ರೋಡ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂತ ಹೊಡೆದ್ರೆ ಮಿನಿಮಮ್ ಒಂದು 50 ಸ್ಕೂಲ್ ಸಿಗುತ್ತೆ. ಅಂದ್ರೆ 25ರಿಂದ 30 ಕಾಲೇಜ್ ಸಿಗುತ್ತೆ. ಹಾಸ್ಪಿಟಲ್ಸ್ ಅಂತ ನಿಮ್ಗೆ ಸಣ್ಣ ಪುಟ್ಟ ಹಾಸ್ಪಿಟಲ್ಸ್ ಅಂದ್ರೂ ಒಂದು ಅದೊಂದು 30-40 ಹಾಸ್ಪಿಟಲ್ ಸಿಗುತ್ತೆ. ಲೈಕ್ ಸಪ್ತಗಿರಿ ಹಾಸ್ಪಿಟಲ್ಸ್ ಬರುತ್ತೆ. ಸೊ ಅದು ಬಿಟ್ರೆ ನಿಮ್ಗೆ NRR ಹಾಸ್ಪಿಟಲ್ ಇದೆ. ಸೊ ಆ ಥರದ್ದೇ ಸುಮಾರು ಇದೆ. ಆಮೇಲೆ ಸ್ಕೂಲ್ಸ್ ಬಂದ್ರೆ ನರ್ಚರ್ ಅಂತ ಬರುತ್ತೆ, ಚೈತನ್ಯ ಅಂತ ಬರುತ್ತೆ, ಇಲ್ಲಿ MA ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದಿದೆ, ಯೂರೋ ಕಿಡ್ಸ್ ಇದೆ. ಸೊ ಈ ತರದ್ದು ಸ್ಕೂಲ್ಸ್ ಅನ್ನೋ ಸುಮಾರು ಇದಾವೆ ಇಲ್ಲಿ. ತೋರಿಸ್ತಾ ಇದೀವಿ ಅನ್ಬಿಟ್ಟು ಯಾವ್ದೋ ಬಾರ್ಡರ್ ತಗೊಂಡು ತೋರಿಸ್ತಾ ಇದೀವಿ ಅಂತ ಎಲ್ಲ ಹೇಳ್ತಾ ಇರೋದು ಎಲ್ಲ ಕಂಪ್ಲೀಟ್ ನಿಯರ್ ಬೈ. ಇಲ್ಲಿಂದ ನಿಮಗೆ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಇಲ್ಲಿಂದ ನಿಮಗೆ ಒಂದು ಮಾರ್ಕೆಟ್ ಆಗಲಿ ಮೆಜೆಸ್ಟಿಕ್ ಆಗಲಿ ಒಂದು 15-16 ಕಿಲೋಮೀಟರ್ ಅಷ್ಟೇ ಸರ್. ಓಕೆ ಸರ್, ಇವಾಗ ನಿಮ್ದು ಯಾವ್ದು ಇವಾಗ ರಿಯಲ್ ಎಸ್ಟೇಟ್ ಇದ್ರದ್ದು ಜೊತೆ ನಿಮ್ ಕಾಂಟ್ಯಾಕ್ಟ್ ಹೆಂಗೆ, ಏನ್ ಟೈಮಿಂಗ್ ಇರುತ್ತೆ ಅದನ್ನ ಒಂದ್ಸರಿ ಹೇಳ್ಬಿಡಿ ಸರ್. ನಮ್ದು ನನ್ನ ಹೆಸರು ಮುರಳಿ ಕುಮಾರ್ ಅಂತ ಸರ್. ಶ್ರೀ ಅಂಜನಾದ್ರಿ ರಿಯಲ್ ಎಸ್ಟೇಟ್ ಅಂಡ್ ಪ್ರಮೋಟರ್ಸ್ ಅಂತ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದೀವಿ. ಸೊ ನಮ್ಮ ಸ್ನೇಹಿತರು ಸಿಕ್ಕಿದ್ರು ಸರ್, ಈ ತರ ಇದೆ ಒಂದು ಆಡ್ ಹಾಕೋಣ. ಸರಿ ಬನ್ನಿ ಸರ್, ನನ್ನ ಹತ್ರ ಇರುವಂತ
ಕಾಂಟ್ಯಾಕ್ಟ್ಸ್ ಅಲ್ಲಿ ಎಷ್ಟು ಬಿಲ್ಡಿಂಗ್ಸ್ ಇದೆ ಸರ್. ಇವಾಗ ನಾನು ತೋರಿಸಿರೋದು ಬರೀ 4 ಬಿಲ್ಡಿಂಗ್ ಸರ್. Okay. ಇದು ಸ್ಯಾಂಪಲ್. ನನ್ನ ಹತ್ರ 40ರಿಂದ 50 ಬಿಲ್ಡಿಂಗ್ಸ್ ಇದೆ. ನೀವು BBMP ಕೇಳ್ತೀರಾ, ಪುರಸಭೆ ಕೇಳ್ತೀರಾ, ಇಲ್ಲ ನಗರಸಭೆ ಕೇಳ್ತೀರಾ, ನನ್ನ ಸರೌಂಡ್ ನಾನು ಮಾಡ್ತಾ ಇರುವಂತ ಏರಿಯಾ ಒಂದು ಹೆಸರುಘಟ್ಟ ಮೇನ್ ರೋಡ್ ಮತ್ತೆ ತುಮಕೂರು ಮೇನ್ ರೋಡ್, ಈ ಏರಿಯಾದಲ್ಲಿ ಅಷ್ಟೇ ನಾನು ಮಾಡ್ತಾ ಇರೋದು ಸರ್. ಈ ಏರಿಯಾದಲ್ಲಿ ಇಷ್ಟೊಂದು ಬಿಲ್ಡಿಂಗ್ಸ್ ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ಸರ್. ಮತ್ತೆ ಇನ್ನೊಂದು ಎಲ್ಲ ಡಾಕ್ಯುಮೆಂಟ್ಸ್ ಜಿನಿಯನ್ ಇರೋದೆ. ಕೇಳ್ತಾರೆ ಸರ್, ಈಗ ಕನ್ವರ್ಷನ್ ಇರೋ ನಾನ್ ಕನ್ವರ್ಷನ್ ಲ್ಯಾಂಡ್ ಯಾಕೆ ಯಾವ ಥರ ತಗೊಬೇಕು ಏನು ಎಲ್ಲ ಪ್ರಶ್ನೆ ಮಾಡ್ತಾರೆ ಸರ್. ಸರ್ ಇವಾಗ ನೋಡ್ತಾ ಇರೋ ಈ ಸುತ್ತು ಬಿಲ್ಡಿಂಗ್ ಇರೋದು ಯಾವುದು ಕನ್ವರ್ಷನ್ ಲ್ಯಾಂಡ್ ಇಲ್ಲ ಸರ್. ಓಕೆ. ಎಲ್ಲ ಇವಾಗ ಇಂಡಿವಿಜುವಲ್ ಈ ಖಾತಾ ನೋಡಿ. ಇವತ್ತು ಇದು ನಾವು ಪುರಸಭೆಯಲ್ಲಿ ಇದ್ದೀವಿ ಆಲ್ರೆಡಿ, ಇವಾಗೆಲ್ಲ ಈ ಖಾತಾ ಇದೆ. ಇವಾಗ ಗ್ರಾಮ ಪಂಚಾಯತಿಗೂ ಈ ಖಾತಾ ಬಿಟ್ಟಿದ್ದಾರೆ. ಸೊ ಅವು ನಾನ್ ಕನ್ವರ್ಷನ್ ಲ್ಯಾಂಡ್ ಅಂದ್ರೆ ನಿಮ್ಗೆ ಮೂಲ ಲ್ಯಾಂಡ್ ಇಂದ ಏನ್ ಬೇಸಿಕ್ ಡಾಕ್ಯುಮೆಂಟ್ಸ್ ಅದನ್ನು ನೀವು ಮಡಿಕೊಂಡ್ರೆ ಸಾಕು ಸರ್. ನಿಮ್ ಕನ್ವರ್ಷನ್ ಬೇಕು, ಪ್ಲಾನ್ ಅಪ್ರೂವಲ್ ಬೇಕು ಅಂತ ಏನಿಲ್ಲ ಸರ್. ಹಂಗಿದ್ರೆ ಬಿಲ್ಡರ್ಸ್ ಸೈಟ್ ತಗೊಂತಾರಲ್ಲ, ಮನೆಯೂ ಕಟ್ತಾ ಇರಲಿಲ್ಲ. ಸೊ ಹಾಗಾಗಿ 100% ಟ್ರಸ್ಟ್ ಮಾಡಿ ಬನ್ನಿ, ಜಾಗ ನೋಡಿ, ಡಾಕ್ಯುಮೆಂಟ್ಸು ಕೊಡ್ತೀವಿ. ವಿತೌಟ್ ಡಾಕ್ಯುಮೆಂಟ್ಸ್ ಯಾರು ಬಂದು ತಗೊಳಲ್ಲ. ಸೊ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಒಂದು ವಾರ ಲೀಗಲ್ ಟೈಮ್ ಕೊಡ್ತೀವಿ. ನಿಮ್ಗೆ ಲೋನ್ ಆಗಿಲ್ವಾ ನಾವೇ ಲೋನ್ ಮಾಡಿಸ್ಕೊಡ್ತೀವಿ. ಸೊ ಎಲ್ಲ ಥರದ್ದು A to Z ನಾವು ಕೆಲಸ ಮಾಡ್ಕೊಂಡು ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಸರ್. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಕಂಪ್ಲೀಟ್ ಸೊಲ್ಯೂಷನ್ ಬತ್ತು ಅಂತ ನಿಮಗೆ ರೆಂಟಲ್ ಬೇಕಾ, ಡ್ಯೂಪ್ಲೆಕ್ಸ್ ಬೇಕಾ, ಓನ್ ಹೌಸ್, ಸಿಂಗಲ್ ಫ್ಲೋರ್ ಎಲ್ಲ ತರದ್ದು 20-30 ಇಂದ 30-50 60-40 ವರೆಗೂ ಬಿಲ್ಡಿಂಗ್ಸ್ ಸಿಗುತ್ತೆ ಸರ್ ನನ್ನ ಹತ್ರ. ಓಕೆ, ಎಲ್ಲಾ ತರನು ಸಿಗುವಂತದ್ದು ಒನ್ ಸ್ಟಾಪ್ ಸೊಲ್ಯೂಷನ್ ನಿಮಗೆ ವಿತ್ ಲೋನ್ ಫೆಸಿಲಿಟಿನೂ ಮಾಡಿಸ್ಕೊಡ್ತೀನಿ. ನಿರ್ಮಾಣವರ ಲಿಮಿಟ್ಸ್, ಹೆಸರುಘಟ್ಟ ಸರೌಂಡಿಂಗ್ ಏನೇ ಪ್ರಾಪರ್ಟಿ ಬೇಕು ಅಂತ ಅಂದ್ರೂ ಸಪ್ತಗಿರಿ ಯೂನಿವರ್ಸಿಟಿ, ಆಚಾರ ಕಾಲೇಜ್ ಯೂನಿವರ್ಸಿಟಿ, ಸೊ ಈ ತರದಿದೆ. ವೈದೇಹಿ, ರಾಘವೇಂದ್ರ, ಈ ಸರ್ ಸುಮಾರು ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಇದೆ ಸರ್. ಪ್ರತಿಯೊಂದು ಇಲ್ಲ ಸರ್, ನಾವು ಸ್ಕೂಲ್ಗೆ ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಅಲ್ಲಿಂದ ಬರೋಕ್ಕಲ್ಲ. ಇಲ್ಲೂ ತುಂಬಾ ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ, ಒಳ್ಳೊಳ್ಳೆ ಕಾಲೇಜಸ್ ಇದೆ. ನೀವು ಪ್ರಾಪರ್ಟಿ ಮಾಡಬೇಕು, ಕಮ್ಮಿ ಬಜೆಟ್ ಪ್ರಾಪರ್ಟಿ ಮಾಡಬೇಕು ಅಂದ್ರೆ ದಯವಿಟ್ಟು ಬನ್ನಿ, ನಾನು 100% ಹೆಲ್ಪ್ ಮಾಡ್ತೀನಿ. ಸೊ ನೋಡೋಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೆ ಚಿಕ್ಕಬಳ್ಳಾಪುರ ಲಿಮಿಟ್ಸ್, ಹೆಸರುಘಟ್ಟ ಸರೌಂಡಿಂಗ್ ಅಲ್ಲಿ ನಿಮಗೆ ಏನೇ ಪ್ರಾಪರ್ಟಿ ಬೇಕು ಅಂತಂದ್ರೆ ನೀವು ಮುಳ್ಳಿಸನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅವರಿಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಇದೇ ರೀತಿ ವಿಡಿಯೋಗಳು ಬರ್ತಾ ಇರುವಂತದ್ದು. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನ ನೀವು ಫಾಲೋ ಮಾಡ್ತು ಅಂತ ಹೇಳಿದ್ರೆ ರೀಲ್ ಫಾರ್ಮೆಟ್ ಅಲ್ಲಿ ಇದೇ ವಿಡಿಯೋ ಸಿಗುವಂತದ್ದು. ಸೊ ಇದೇ ರೀತಿ ನೀವು ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.